Hello students, welcome back to Vignan Academy video number 29 of Ray Optics. The complete discussion on compound microscope. ಸಖತ್ತಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಯಾವುದೇ ಕಾರಣಕ್ಕೂ ಯಾವುದೇ ಪಾಯಿಂಟ್ ನ ಮಿಸ್ ಮಾಡಬೇಡಿ. ಮ್ಯಾಕ್ಸಿಮಮ್ ನೀಟ್ ಕ್ವಶನ್ಸ್, ಮ್ಯಾಕ್ಸಿಮಮ್ KCET ಕ್ವಶನ್ ಮಿನಿಮಮ್ ಒಂದಂತೂ ಇಲ್ಲಿಂದ ಬರ್ತಾನೆ ಇದೆ. ರೆಗ್ಯುಲರ್ ಇಂಟರ್ವಲ್ಸ್ ಆಫ್ KCET ನೀಟ್ ಪ್ಯಾಟರ್ನ್ ನ ಗಮನಿಸಿ. ಮೋಸ್ಟ್ ಕ್ವಶನ್ಸ್ ಇಲ್ಲಿಂದಾನೆ ಬರ್ತಾ ಇದೆ. ಈವನ್ JEE ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ. ಸೊ ನೀವೇನಾದ್ರೂ ಸಿಂಪಲ್ ಮೈಕ್ರೋಸ್ಕೋಪ್ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ವಿಡಿಯೋ ನಂಬರ್ 28 ಆಫ್ ರೇ ಆಪ್ಟಿಕ್ ಸಿಂಪಲ್ ಮೈಕ್ರೋಸ್ಕೋಪ್ ವಿಜ್ಞಾನ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸರ್ ಆದ್ರೂ ಪರವಾಗಿಲ್ಲ, ನಾವು ಇದನ್ನೇ ಓದ್ತೀವಿ ಅಂದ್ರೆ ಸೊ ಅವ್ರಿಗೋಸ್ಕರ ಒಂದು 5 minutes ರಿವಿಷನ್ ಅಂತ ಡೆಡಿಕೇಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಕಂಪ್ಲೀಟ್ ವಿ ವಿಲ್ ಗೋ ಟು ದ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಬನ್ನಿ, ಯಾವುದೇ ಟೈಮ್ ವೇಸ್ಟ್ ಇಲ್ಲ, ರಿವಿಷನ್ ಆಗಿ ಕ್ವಿಕ್ ಆಗಿ ರಿವಿಷನ್ ನೋಡೋಣ. ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಏನೇನ್ ಡಿಸ್ಕಸ್ ಮಾಡಿದ್ವಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಲಾಸ್ಟ್ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 28 ಅಲ್ಲಿ ಏನ್ ಹೇಳಿದೆ ಅಂತ ಹೇಳ್ತೀನಿ. ಸೊ ನಾನು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಬಗ್ಗೆ ಹೇಳಿದೆ, ಅಂದ್ರೆ ಕ್ಯಾಪಿಟಲ್ ಡಿ. ಸೊ ನಮ್ ಕಣ್ಣಿಗೆ ಹತ್ರ ಒಂದು ಆಬ್ಜೆಕ್ಟ್ ನ ತರ್ತಾ ಇದ್ರೆ ಆಬ್ಜೆಕ್ಟ್ ಸೈಜ್ ದೊಡ್ಡದಾಗ್ತಾ ಇದ್ದಂಗೆ ಕಾಣಿಸುತ್ತೆ, ಬಟ್ ಸರ್ಟೆನ್ ಲಿಮಿಟ್ ಇರುತ್ತೆ. ಅದಕ್ಕಿಂತ ಕ್ರಾಸ್ ಆದ್ರೆ ಇಮೇಜ್ ಬ್ಲರ್ ಆಗುತ್ತೆ. ಆ ಮಿನಿಮಮ್ ಡಿಸ್ಟೆನ್ಸ್ ನ ನಾವು ಕ್ಯಾಪಿಟಲ್ ಡಿ ಅಂತ ಕರೆದಿದ್ವಿ. ದಟ್ ಇಸ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಗೆ ಅದು 25 ಸೆಂಟಿಮೀಟರ್ ಆಗಿರುತ್ತೆ. ಸೊ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಅದಾದ್ಮೇಲೆ ವಿ ಹಾವ್ ಸ್ಪೋಕ್ ಅಬೌಟ್ ವಿಜುವಲ್ ಆಂಗಲ್. ಸೊ ಒಂದು ಆಬ್ಜೆಕ್ಟ್ ನಮ್ ಕಣ್ಣಿಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ನಾವು ವಿಜುವಲ್ ಆಂಗಲ್ ಅಂತ ಕರೆದಿದ್ವಿ. ಸೊ ಆಮೇಲೆ ಒಂದು ಮೈಕ್ರೋಸ್ಕೋಪ್, ಯಾವುದೇ ಮೈಕ್ರೋಸ್ಕೋಪ್ ಆಗಲಿ, ಸಿಂಪಲ್ ಮೈಕ್ರೋಸ್ಕೋಪ್ ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಆ ಮೈಕ್ರೋಸ್ಕೋಪ್ ಗೆ ಮ್ಯಾಗ್ನಿಫಿಕೇಶನ್ ನ ಡಿಫೈನ್ ಮಾಡಿದ್ವಿ. ಯಾವ ತರ ಅಂದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ಮ್ಯಾಗ್ನಿಫಿಕೇಶನ್ ಇಸ್ ಡಿಫೈನ್ಡ್ ಆಸ್ ಬೀಟಾ ಬೈ ಆಲ್ಫಾ. ಬೀಟಾ ಅಂದ್ರೆ ಏನು? ಸೊ ನಾವು ಒಂದು ಆಬ್ಜೆಕ್ಟ್ ನ ಮೈಕ್ರೋಸ್ಕೋಪ್ ಮುಖಾಂತರ ನೋಡಿದಾಗ, ಸೊ ಲೆಟ್ ಮಿ ಕನ್ಸಿಡರ್ ಎ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಅಂದ್ರೆ ಏನು ಅಲ್ಲ, ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ ಅಂದ್ರೆ ಒಂದು ಕಾನ್ವೆಕ್ಸ್ ಲೆನ್ಸ್. ಒಂದು ಆಬ್ಜೆಕ್ಟ್ ನ ಸಿಂಪಲ್ ಮೈಕ್ರೋಸ್ಕೋಪ್ ಇಂದ ನೋಡಿದಾಗ ಅದು ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ನಾವು ಬೀಟಾ ಅಂತ ಕರೆದ್ವಿ. ಬರೀ ಗಣ್ಣಲ್ಲಿ 25 ಸೆಂಟಿಮೀಟರ್ ಅಲ್ಲಿ ಇಟ್ಟಾಗ ಆ ಆಂಗಲ್ ಎಷ್ಟು ಸಬ್ಟೆಂಡ್ ಆಗುತ್ತೆ ಅದನ್ನ ನಾವು ಆಲ್ಫಾ ಅಂತ ಕರೆದ್ವಿ. ಸೊ ಬರೀ ಗಣ್ಣಲ್ಲಿ 25 ಸೆಂಟಿಮೀಟರ್ ಅಲ್ಲಿ ಅಂದ್ರೆ ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ, ಅದೇ ಆಬ್ಜೆಕ್ಟ್ ನ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ನಾವು ಬೀಟಾ ಅಂತ ಕರೆದ್ವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನಿಫಿಕೇಶನ್. ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ನಾವು D/UE ಅಂತ ಪ್ರೂವ್ ಮಾಡಿದ್ವಿ, ಅಥವಾ V/U ಅಂತ ಇನ್ನೊಂದು ಇಕ್ವೇಶನ್ ಇದೆ. ಮ್ಯಾಗ್ನಿಫಿಕೇಶನ್ ಆಫ್ ಲೆನ್ಸ್ ನ ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ದ ಇಕ್ವೇಶನ್ ಯೂಸ್ಡ್ ಫಾರ್ ಮೈಕ್ರೋಸ್ಕೋಪ್. ಸೊ M is equals to D/UE. ಇದರಲ್ಲಿ ಎರಡು ಕೇಸಸ್ ಇದೆ. ಫಸ್ಟ್ ಕೇಸ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ನಮಗೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಯಾವಾಗ ಸಿಗುತ್ತೆ? ವೆನ್ ಫೈನಲ್ ಇಮೇಜ್ ಬಂದು ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಅಲ್ಲಿ ಸಿಕ್ಕಿದಾಗ ನಮಗೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಸಿಗುತ್ತೆ. ಆ ಕೇಸ್ ನಲ್ಲಿ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು 1 + D/FE. ಸೊ ವೇರ್ D is the least distance of distinct vision and FE is a focal length of the convex lens which we are using as a simple microscope. So ಅದಾದ್ಮೇಲೆ ಮ್ಯಾಕ್ಸಿಮಮ್ ಆದ್ಮೇಲೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಎಲ್ ಫಾರ್ಮ್ ಆಗುತ್ತೆ, ಕ್ಯಾಪಿಟಲ್ ಡಿ ಎಲ್ ಫಾರ್ಮ್ ಆಗುತ್ತೆ. ಅಂದ್ರೆ ಕ್ಯಾಪಿಟಲ್ ಡಿ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ತುಂಬಾ ಹೊತ್ತು ನೋಡಕ್ಕಾಗಲ್ಲ, ಸ್ಟ್ರೈನ್ ಬರುತ್ತೆ. ಹಾಗಾಗಿ ವಿ ಅಡ್ಜಸ್ಟ್ ಫಾರ್ ದ ನಾರ್ಮಲ್ ಅಡ್ಜಸ್ಟ್ಮೆಂಟ್, ಅಂದ್ರೆ ರಿಲ್ಯಾಕ್ಸ್ಡ್ ಐ. ಸೊ ಕಣ್ಣಿಗೆ ರಿಲ್ಯಾಕ್ಸ್ ಆಗಿ ಕೊಡ್ತಕ್ಕಂಥ ವ್ಯೂ ರಿಲ್ಯಾಕ್ಸ್ಡ್ ವ್ಯೂ ಅಂತ ಕರಿತೀವಿ. ಅದನ್ನೇ ನಾವು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಯೂಶಲಿ ಈ ಟರ್ಮ್ ನ ಕೊಡ್ತಾರೆ ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಇಟ್ ಇಸ್ ಫಾರ್ ರಿಲ್ಯಾಕ್ಸ್ಡ್ ವ್ಯೂ ಅಥವಾ ಮಿನಿಮಮ್ ಮ್ಯಾಗ್ನಿಫಿಕೇಶನ್, ಅಂಡ್ M minimum is equals to D/FE. ಮ್ಯಾಗ್ನಿಫಿಕೇಶನ್ ಫಾರ್ ರಿಲ್ಯಾಕ್ಸ್ಡ್ ವ್ಯೂ ಅಂತಾನೆ ಕೇಳ್ತಾರೆ. M is equals to D/FE. ಅಂಡ್ ದ ಫೈನಲ್ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ. ಈ ಕೇಸ್ ನಲ್ಲಿ ಇನ್ಫಿನಿಟಿ ಎಲ್ ಫಾರ್ಮ್ ಆಗುತ್ತೆ. ಇಟ್ ಇಸ್ ಎ ರಿಲ್ಯಾಕ್ಸ್ಡ್ ವ್ಯೂ. ಸೊ ಇಷ್ಟನ್ನ ರಿವಿಷನ್ ನೋಡ್ಕೊಂತೀವಿ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟು ರಿವಿಷನ್ ಮುಗಿಸಿ ವಿ ವಿಲ್ ಗೋ ಟು ದ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ವಿತೌಟ್ ಎನಿ ವೇಸ್ಟ್ ಆಫ್ ಅವರ್ ಟೈಮ್ ಕಾಂಪೌಂಡ್ ಮೈಕ್ರೋಸ್ಕೋಪ್ಗೆ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಬನ್ನಿ, ಇವತ್ತಿನ ಆಕ್ಚುಯಲ್ ಟಾಪಿಕ್ ಶುರು ಮಾಡೋಣ. ದಟ್ ಈಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ನಮ್ಮ ಹತ್ರ ಆಲ್ರೆಡಿ ಸಿಂಪಲ್ ಮೈಕ್ರೋಸ್ಕೋಪ್ ಇದೆ, ಆದರೂ ಕಾಂಪೌಂಡ್ ಮೈಕ್ರೋಸ್ಕೋಪ್ ಏನಕ್ಕೆ ಬೇಕು ಅಂದರೆ, ನೋಡಿ ಈ ಸಿಂಪಲ್ ಮೈಕ್ರೋಸ್ಕೋಪ್ನ ನಾವು ಲಿಮಿಟೆಡ್ ಪರ್ಪಸ್ಗೆ ಯೂಸ್ ಮಾಡೋಕ್ಕಾಗತ್ತೆ. ಅಂದರೆ ಸೊ ದ ಮ್ಯಾಗ್ನಿಫಿಕೇಶನ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್ will be less than or equal to 9. NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ less than or equal to 9. ಸೊ ನಿಯರ್ಲಿ 10 ಅಂತ ಅನ್ಕೋಬೋದಾ, 10⁻1 ಅಂದರೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ 10 ಪಟ್ಟು ಇನ್ಕ್ರೀಸ್ ಮಾಡಿ ನೋಡಬೇಕಾದ್ರೆ ಸೊ ನೀವು ಸಿಂಪಲ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಒಂದು ಇರುವೆನ ನೋಡೋಕ್ಕೆ ಅಥವಾ ಯಾವುದಾದ್ರು ಒಂದು ಬುಕ್ಕಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ನೋಡೋಕ್ಕೆ, ಓದೋದಕ್ಕೆ ಇಂಥ ಮೈಕ್ರೋಸ್ಕೋಪ್ನ, ಇದು ಮೈಕ್ರೋಸ್ಕೋಪ್, ಸಿಂಪಲ್ ಮೈಕ್ರೋಸ್ಕೋಪ್, ಇದನ್ನು ಯೂಸ್ ಮಾಡ್ಬೋದು. ಸೊ ಅದೇ ನೀವು ಒಂದು ಸೆಲ್ನ ನೋಡಬೇಕಾದ್ರೆ, ಅದೇ ಒಂದು ಬ್ಲಡ್ ಸೆಲ್ಸ್ನ ನೋಡಬೇಕಾದ್ರೆ, RBC ನೋಡಬೇಕಾದ್ರೆ,
ಅಥವಾ WBC ನೋಡ್ಬೇಕಾದ್ರೆ, ಸೊ ಯಾವುದೇ ಒಂದು ಬ್ಯಾಕ್ಟೀರಿಯಾನ ನೋಡಬೇಕಾದ್ರೆ ಯು ನೀಡ್ ಟು ಎನ್ಲಾರ್ಜ್ ಮೋರ್, ಇನ್ನೂ ಸ್ವಲ್ಪ ಮ್ಯಾಗ್ನಿಫಿಕೇಶನ್ನ ಅವಶ್ಯಕತೆ ಇದೆ, ತುಂಬ ದೊಡ್ಡದಾಗಿ ನೋಡಬೇಕಾಗಂತ ಅವಶ್ಯಕತೆ ಇದೆ. ಸೊ ಸೆಲ್ಸ್ ಯೂಶಲಿ 10⁻⁻6 ಮೈಕ್ರೋಮೀಟರ್ ರೇಂಜಲ್ಲಿ ಇರುತ್ತೆ. ಅದನ್ನು 1000 ಪಟ್ಟು ಅಥವಾ 2000 ಪಟ್ಟು ಇನ್ಕ್ರೀಸ್ ಮಾಡಿದ್ರೇ ನಮಗೆ ಕ್ಲಿಯರ್ ಆಗಿ ಕಾಣಿಸೋದು, ಇಲ್ಲ ಅಂದರೆ ಅದರಲ್ಲಿ ಇರ್ತಕ್ಕಂಥ ಪಾರ್ಟ್ಸು ಕಾಣಿಸಲ್ಲ. ಸೊ ನೀವು ಬಯಾಲಜಿ ಲ್ಯಾಬಲ್ಲಿ ಆಲ್ರೆಡಿ ಯೂಸ್ ಮಾಡಿರ್ತೀರಿ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಸ್ ಅ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಇಟ್ ಟು ದ ಥಿಂಗ್ಸ್ ವಿಚ್ ಆರ್ ಇನ್ ಮೈಕ್ರೋ ಲೆವೆಲ್ 10⁻⁻6 ರೇಂಜಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ನ ಅಥವಾ ಸೆಲ್ಸ್ನ ನೋಡೋದಕ್ಕೆ ನಾವೇನು ಮಾಡ್ತೀವಿ, ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ಅದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ದು ಯೂಶಲಿ ರೇಂಜ್ ಆಫ್ ಮ್ಯಾಗ್ನಿಫಿಕೇಶನ್ ಎಷ್ಟಿರುತ್ತಪ್ಪ ಅಂದರೆ 10⁻³ ಅಥವಾ 1000 ಟೈಮ್ಸ್ ಅಥವಾ ಇನ್ ದ ರೇಂಜ್ ಆಫ್ 10⁻³ ಈ ರೇಂಜಲ್ಲಿ ಮ್ಯಾಗ್ನಿಫೈ ಮಾಡುತ್ತೆ. 1000 ಟೈಮ್ಸ್ ಜಾಸ್ತಿ ಮಾಡುತ್ತೆ ಅಥವಾ 2000 ಟೈಮ್ಸ್ ಜಾಸ್ತಿ ಮಾಡುತ್ತೆ. ಸೊ ಈ ರೇಂಜಲ್ಲಿ ಮ್ಯಾಗ್ನಿಫಿಕೇಶನ್ ಇರುತ್ತೆ ಯಾವ ಮೈಕ್ರೋಸ್ಕೋಪ್ಗೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ಗೆ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ನ ಮಿಸ್ ಮಾಡ್ಕೋಬೇಡಿ. ತುಂಬ ಡೆಪ್ತಾಗಿ ಕ್ವಶನ್ಸ್ ಕೇಳ್ತಿದ್ದಾರೆ, ತುಂಬ ಸೆನ್ಸಿಟಿವ್ ಕ್ವಶನ್ಸ್ನ ಕೇಳ್ತಿದ್ದಾರೆ. ಬನ್ನಿ ಇವತ್ತಿನ ಆ್ಯಕ್ಚುಯಲ್ ಟಾಪಿಕ್ ಶುರು ಮಾಡೋಣ. ಕಾಂಪೌಂಡ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಯೂಶಲಿ 2 ಲೆನ್ಸ್ ಇರುತ್ತೆ. ಒಂದನ್ನು ನಾವು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಲೆಟ್ ಮೀ ಕನ್ಸಿಡರ್ ಆನ್ ಆಬ್ಜೆಕ್ಟಿವ್ ಆಫ್ ಸ್ಮಾಲ್ ಫೋಕಲ್ ಲೆಂತ್, ಅದನ್ನು FO ಅಂತ ಕರಿತೀನಿ, ಸ್ಮಾಲ್ ಫೋಕಲ್ ಲೆಂತ್. ಆ್ಯಂಡ್ ದೆನ್ ಐ ಪೀಸ್, ಇನ್ನೊಂದು ಐ ಪೀಸ್ ಇರುತ್ತೆ, ಅದು ಕೂಡ ಒಂದು ಕಾನ್ವೆಕ್ಸ್ ಲೆನ್ಸೇ. ಇದನ್ನು ನಾವು ಐ ಪೀಸ್ ಅಂತ ಕರಿತೀವಿ, ಇದನ್ನು ನಾವು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಆಬ್ಜೆಕ್ಟಿವ್, ಇದು ಸಬ್ಜೆಕ್ಟಿವ್ ಅಲ್ಲ, ಐ ಪೀಸ್ ಆಫ್ ಲಾರ್ಜ್ ಫೋಕಲ್ ಲೆಂತ್ FE. ಸೊ ನೋಡಿ, ಲಾರ್ಜ್ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಏನಲ್ಲ. ಕಂಪೇರ್ಡ್ ಟು ದಿಸ್ ಒನ್, ದಿಸ್ ಇಸ್ ಗ್ರೇಟರ್. ಸೊ ಇದನ್ನು ಸ್ಮಾಲ್ ಅಂತಾರೆ ಕೆಲವೊಂದು ಬುಕ್ಕಲ್ಲಿ, ಇದರಲ್ಲಿ ವೆರಿ ಸ್ಮಾಲ್ ಅಂತ ಕರೀತಾರೆ. ನಾವೆರಡನ್ನೂ ಕಂಪೇರ್ ಮಾಡಿ ಇದು ಸ್ಮಾಲು, ಇದು ಲಾರ್ಜ್, ತುಂಬ ವ್ಯತ್ಯಾಸ ಏನಿರಲ್ಲ. ಸೊ ಇದು ಸ್ಮಾಲ್ ಆಗಿದ್ರೆ ಇದು ಲಾರ್ಜ್ ಆಗಿರುತ್ತೆ, ಅಥವಾ ಇದನ್ನು ವೆರಿ ಸ್ಮಾಲ್ ಅನ್ಬೋದು, ಇದನ್ನು ಸ್ಮಾಲ್ ಅನ್ಬೋದು. ಆ ಥರ ಕೂಡ ಕೆಲವೊಂದು ಬುಕ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಈಗ ಈ 2 ಲೆನ್ಸ್ನ ಒಂದು ಟ್ಯೂಬಲ್ಲಿ ಫಿಕ್ಸ್ ಮಾಡಿರ್ತಾರೆ. ನಿಮ್ಮ ಬಯಾಲಜಿ ಲ್ಯಾಬಲ್ಲಿ ನೀವು ಪ್ರಾಕ್ಟಿಕಲ್ ಮಾಡಿದಾಗ ಒಂದು ಸತಿ ಗಮನಿಸಿ. ಸೊ ಒಂದು ಟ್ಯೂಬಲ್ಲಿ 2 ಲೆನ್ಸ್ನ ಫಿಕ್ಸ್ ಮಾಡಿರ್ತಾರೆ, ಇದನ್ನು ಮೂವ್ ಮಾಡೋಕ್ಕಾಗಲ್ಲ. ಸೊ ಇದು ಪೊಸಿಷನ್ ಫಿಕ್ಸ್ ಆಗಿರುತ್ತೆ. ಆ ಟ್ಯೂಬ್ ಪಿನಾಕಲ್ ಡೌನ್ ಸೈಡ್ ಫಿಕ್ಸ್ ಮಾಡಿರ್ತಾರೆ, ಇದರ ಪೊಸಿಷನ್ನ ಹಿಂದುಗಡೆಗೆ ಮುಂದುಗಡೆಗೆ ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರ ಮೆಕ್ಯಾನಿಸಮ್ನ ಇಟ್ಟಿರ್ತಾರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ನಲ್ಲಿ. ಇದೊಂದು ಟ್ಯೂಬ್ ಇರುತ್ತೆ, ಇಲ್ಲಿ ಈ ಲೆಂತ್ನ ಅಡ್ಜಸ್ಟ್ ಮಾಡ್ಬೋದು, ಇದು ಫಿಕ್ಸ್ ಆಗಿರುತ್ತೆ. ಸೊ ಈ ಕಡೆ ನಾವೊಂದು ಆಬ್ಜೆಕ್ಟ್ನ ಇಡ್ತೀವಿ, ಕಾಮನ್ ಪ್ರಿನ್ಸಿಪಲ್ ಆಕ್ಸಿಸ್ ಇರುತ್ತೆ ಎರಡಕ್ಕೂ. ಈ ಕಡೆ ಆಬ್ಜೆಕ್ಟ್ ಇರ್ತೀವಿ, ಅದಕ್ಕೆ ಇದನ್ನು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಯಾವ ಲೆನ್ಸ್ ಮುಂದೆ ಆಬ್ಜೆಕ್ಟ್ನ ಇರ್ತೀವೋ ಅದನ್ನು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಯಾವ ಲೆನ್ಸ್ ಹತ್ರ ನೀವು ಕಣ್ಣಿಟ್ಟು ನೋಡ್ತಿರಲ್ಲ, ಹಿಂಗೆ ಫೋಕಸ್ ಮಾಡಿ ನೋಡ್ತಿರ್ತಾರಲ್ಲ, ಕಣ್ಣು ನೋಡ್ತಿದ್ರು ಬಿಡಲ್ಲ ನಿಮ್ಮ ಬಯಾಲಜಿ ಟೀಚರ್. ಸೊ ಅಂಥ ಲೆನ್ಸ್ನ ಯಾವ ಲೆನ್ಸ್ ಹತ್ರ ಇಟ್ಟು ನೋಡ್ತೀವಿ ಅದನ್ನು ಐ ಪೀಸ್ ಅಂತ ಕರಿತೀವಿ. ಸೊ ವರ್ಕಿಂಗ್ ಯಾವ ಥರ ಓವರ್ ಆಲ್ ಆಗಿ ಹೇಳ್ಬಿಡ್ತೀವಿ ನೋಡಿ. ಇಲ್ಲಿರ್ತಕ್ಕಂಥ ಆಬ್ಜೆಕ್ಟ್ನ ಫಸ್ಟ್ ಇದು ಮ್ಯಾಗ್ನಿಫೈ ಮಾಡುತ್ತೆ, ಮ್ಯಾಗ್ನಿಫೈ ಆಗಿರೋದನ್ನ ಮತ್ತೆ ಇದು ಇನ್ನೊಂದು ಸತಿ ಮ್ಯಾಗ್ನಿಫೈ ಮಾಡಿ ನಮಗೆ ಇಮೇಜ್ನ ತೋರಿಸುತ್ತೆ. ಸೊ ಈಗ ಆಬ್ಜೆಕ್ಟ್ AB ಅಂತ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮೀ ಕನ್ಸಿಡರ್ ಆಬ್ಜೆಕ್ಟ್ AB ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಆಬ್ಜೆಕ್ಟಿವ್ ಮುಂದೆ ಇಟ್ಟಿದ್ದೀನಿ. ಅದರ ಆಬ್ಜೆಕ್ಟ್ ಡಿಸ್ಟೆನ್ಸು UO ಅಂತ ಅಸ್ಯೂಮ್ ಮಾಡ್ಕೋಣ. UO ಇಸ್ ಅ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ ಫ್ರಂಟ್ ಆಫ್ ಆಬ್ಜೆಕ್ಟಿವ್. ಸೊ ಈಗ ಇದರ ಇಮೇಜ್ನ ತರ್ಸೋಕ್ಕೆ ಟ್ರೈ ಮಾಡ್ತೀನಿ. ಎ ರೇ passing parallel to the principal axis after refraction passes through principal focus. ಇಲ್ಲಿ ಪಾಸ್ ಆಗುತ್ತೆ ಆ್ಯಂಡ್ ಇಟ್ ಗೋಸ್ ಲೈಕ್ ದಿಸ್. ಮತ್ತೆ ಇನ್ನೊಂದು ರೇ ಆಪ್ಟಿಕಲ್ ಸೆಂಟರಿಂದ ಪಾಸ್ ಆಗ್ತಕ್ಕಂಥ ರೇ ವಿತೌಟ್ ಎನಿ ಡಿವಿಯೇಷನ್ ಪಾಸ್ ಆಗುತ್ತೆ ಅಂತ ನಾವು ರೂಲ್ ನಂಬರ್ 2 ಓದಿದ್ವಿ, ಹೌದಾ? ಸೊ ದಟ್ ಈಸ್ ಅ ರೂಲ್ ನಂಬರ್ 2 ಫಾರ್ ಇಮೇಜ್ ಫಾರ್ಮೇಷನ್ ಇನ್ ದ ಲೆನ್ಸಸ್. ಅರೆ ರೇ Okay. Let us assume here is the image formed. ಇಲ್ಲಿ ಇಮೇಜ್ ಫಾರ್ಮ್ ಆಯಿತು ಅಂತ ಅಂದ್ಕೊಳ್ಳೋಣ. ಆಪ್ಟಿಕಲ್ ಸೆಂಟರಿಂದ ಪಾಸ್ ಆಗಿದೆ, ಇಲ್ಲಿ ಫೈನಲ್ ಆಗಿ ಇಲ್ಲಿ ಇಮೇಜ್ ಒಬ್ಟೈನ್ ಆಗಿದೆ ಡ್ಯೂ ಟು ಆಬ್ಜೆಕ್ಟಿವ್ ಇಂದ ಇಲ್ಲಿ ಇಮೇಜ್ ಒಬ್ಟೈನ್ ಆಗಿದೆ. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ A', B' is a image formed ಡ್ಯೂ ಟು ಆಬ್ಜೆಕ್ಟಿವ್. ಈಗ ಈ ಲೆನ್ಸ್ ಏನು ಮಾಡುತ್ತೆ, ಇದನ್ನ ಆಬ್ಜೆಕ್ಟ್ ಅಂತ ಅಂದ್ಕೊಂಡು ಮತ್ತೆ ಇದರ ಇಮೇಜ್ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಸರ್ವ್ಸ್ ಆಸ್ ಅ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಐ ಪೀಸ್.
ಸೊ ಈಗ ಇದಕ್ಕೆ ಇಮ್ಯಾಜ್ನ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ರೈಟ್ ಹಿಯರ್ A dash B dash. A ray passing parallel to the principal axis after refraction passes through the principal focus on the principal axis. Another ray which is passing through the optical center passes without any deviation. The refracted rays are diverging rays. Diverging rays. ಸೊ ಡೈವರ್ಜಿಂಗ್ ರೇಸ್ ಯಾವತ್ತಿಗೂ ಮೀಟ್ ಆಗೋದೇ ಇಲ್ಲ. ಅಂದರೆ ನಮಗೆ ಸ್ಕ್ರೀನ್ ಮೇಲೆ ಇದರ ಇಮ್ಯಾಜ್, ಫೈನಲ್ ಇಮ್ಯಾಜ್ ಎ ಬಿದು ಸ್ಕ್ರೀನ್ ಮೇಲೆ ಇಮ್ಯಾಜ್ ಒಬ್ಟೈನ್ ಆಗಲ್ಲ. ಬಟ್ ನಾವು ಇಲ್ಲಿಂದ ಕಣ್ಣಿಟ್ಟು ನೋಡಿದ್ರೆ, ವೆನ್ ವಿಲ್ ಲುಕ್ ಫ್ರಮ್ ಹಿಯರ್, ಈ ಕಡೆಯಿಂದ ಕಣ್ಣಿಟ್ಟು ನೋಡಿದ್ರೆ ಈ ಇಮ್ಯಾಜು ಇಲ್ಲೆಲ್ಲಿಂದ ನಾವು ಬಂದಂಗಿರುತ್ತೆ. ಅದನ್ನು ಹೇಗೆ ಒಬ್ಟೈನ್ ಆಗೋದು ಅಂದರೆ, ಸೊ ಲೆಟ್ ಅಸ್ ಎಕ್ಸ್ಟೆಂಡ್ ದಿಸ್ ಇನ್ ದ ಬ್ಯಾಕ್ ಸೈಡ್. ಸೊ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದಾಗ ಯು ವಿಲ್ ರಿಯಲೈಸ್ ದಟ್ ಆಬ್ಜೆಕ್ಟ್ ಈಸ್ ಕಮಿಂಗ್ ಫ್ರಮ್ ಸಮ್ವೇರ್ ಹಿಯರ್. ಇಲ್ಲಿ ಎಲ್ಲಿಂದನೂ ಬಂದಂಗೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇಲ್ಲಿಂದ ಬಂದಿರಲ್ಲ. ಸೊ ದಿಸ್ ಈಸ್ ದ ಫೈನಲ್ ಇಮ್ಯಾಜ್ ಫಾರ್ಮ್ಡ್ ಡ್ಯೂ ಟು ಐ ಪೀಸ್. ಯಾಕಂದರೆ ಡೈವರ್ಜಿಂಗ್ ರೇಸು ಮೀಟ್ ಆಗಲ್ಲ. ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೆಲ್ಲಿಂದನೂ ರೇಸ್ ಬಂದಂಗೆ ಇರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಇಮ್ಯಾಜ್ ಒಬ್ಟೈನ್ಡ್ ಬೈ ದ ಮೈಕ್ರೋಸ್ಕೋಪ್. ಇದನ್ನು ನಾನು A"B" ಅಂತ ಕರಿತೀನಿ. ಪಕ್ಕನಾ? ಕ್ಲಿಯರ್ ಆಯ್ತಾ? ಫಸ್ಟು ಇದೊಂದು ಸತಿ ಮ್ಯಾಗ್ನಿಫೈ ಮಾಡುತ್ತೆ, ಇದಕ್ಕಿಂತ ಒಂಚೂರು ಜಾಸ್ತಿ, ಮೇ ಬಿ 10 times ಜಾಸ್ತಿ ಮಾಡುತ್ತೆ. ಮತ್ತೆ ಅದನ್ನು ಇದು ಇನ್ನೂ ಜಾಸ್ತಿ, ಒಂದು 100 times ಜಾಸ್ತಿ ಮಾಡುತ್ತೆ. ಸೊ ಫೈನಲ್ ಆಗಿ ಯು ವಿಲ್ ಗೆಟ್ ಸಮ್ 1000 ಮ್ಯಾಗ್ನಿಫಿಕೇಶನ್. ಅದಕ್ಕೊಂದು ಈಕ್ವೇಷನ್ ಇದೆ, ನಾವು ಡಿರೈವ್ ಮಾಡ್ತೀವಿ. ಸೊ ಮ್ಯಾಗ್ನಿಫೈಯಿಂಗ್ ಪವರ್, ಆಂಗ್ಯುಲರ್ ಮ್ಯಾಗ್ನಿಫಿಕೇಶನ್, ಮ್ಯಾಗ್ನಿಫೈಯಿಂಗ್ ಪವರ್ ಆರ್ ಮ್ಯಾಗ್ನಿಫಿಕೇಶನ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಯಾವುದೇ ಒಂದು ಮೈಕ್ರೋಸ್ಕೋಪ್ಗೆ ಮ್ಯಾಗ್ನಿಫಿಕೇಶನ್ ಅಂದರೆ ಏನು? ಬೀಟಾ ಡಿವೈಡೆಡ್ ಬೈ ಆಲ್ಫಾ. ಇಲ್ಲಿ ಆಲ್ಫಾ ಅಂದರೆ ಏನು? ಈ ಆಬ್ಜೆಕ್ಟ್ನ ತಗೊಂಬಂದು ಇಲ್ಲಿ ಬರಿತೀವಿ ನೋಡಿ. ಸೊ AB ಆಬ್ಜೆಕ್ಟ್ನ ನಾವು ಬರೀ ಗಣ್ಣಲ್ಲಿ 25 ಸೆಂಟಿಮೀಟರ್ ದೂರದಲ್ಲಿ ನೋಡಿದಾಗ ಅದು ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಮಾಡುತ್ತೋ ಅದನ್ನೇ ನಾವು ಆಲ್ಫಾ ಅಂತ ಕರೆದಿದ್ವಿ. ಸೊ ಟ್ಯಾನ್ ಆಲ್ಫಾ ಇದೆಷ್ಟಿರಬೇಕು? ಕ್ಯಾಪಿಟಲ್ D ಇರಬೇಕು. ಟ್ಯಾನ್ ಆಫ್ ಆಲ್ಫಾ ಇಸ್ ಈಕ್ವಲ್ಸ್ ಟು AB divided by capital D. AB ಅಂದರೆ ಏನು? ಹೈಟ್ ಆಫ್ ದ ಆಬ್ಜೆಕ್ಟ್, ದಟ್ ಈಸ್ ಈಕ್ವಲ್ಸ್ ಟು ಹೈಟ್ ಆಫ್ ದ ಆಬ್ಜೆಕ್ಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ D. ಫಾರ್ ಸ್ಮಾಲ್ ಆ್ಯಂಗಲ್, ಸೊ ಸ್ಮಾಲ್ ಆ್ಯಂಗಲ್ ಅಪ್ರಾಕ್ಸಿಮೇಷನ್, ಅರೆ ಈ ಆಬ್ಜೆಕ್ಟ್ ಎಷ್ಟು 25 ಸೆಂಟಿಮೀಟರ್ ದೂರಲ್ಲಿಟ್ಟರೆ ಇದು ಆ್ಯಂಗಲ್ ಎಷ್ಟು ಸಬ್ಟೆಂಡ್ ಆಗುತ್ತೆ? ಸೊ ಮೇ ಬಿ ಒಂದು 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ ಸಬ್ಟೆಂಡ್ ಆಗ್ಬೋದು, ಅಷ್ಟೇ ತಾನೆ. ಸೊ ದೇರ್ಫೋರ್ ದ ಆ್ಯಂಗಲ್ ಸಬ್ಟೆಂಡ್ ಸ್ಮಾಲ್ ನಾವು ಮಾತಾಡ್ತಿರೋದು ಆ್ಯಂಡ್ಸು, ಸೆಲ್ಸು ಅಂತ ಸ್ಮಾಲ್ ಆಬ್ಜೆಕ್ಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಿರೋದು. ಸೊ ಅದು ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಮಾಡುತ್ತೆ? ಇಟ್ಸ್ ವೆರಿ ಸ್ಮಾಲ್. ಸೊ ದೇರ್ಫೋರ್ ಯೂಸಿಂಗ್ ಸ್ಮಾಲ್ ಆ್ಯಂಗಲ್ ಅಪ್ರಾಕ್ಸಿಮೇಷನ್, alpha is equals to HO divided by D, height of the object divided by D. D ಅಂದ್ರೆ ಏನು? least distance of distinct vision. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ನನಗೆ ಬೇಕಾಗಿರೋದು ಬೀಟಾ. ನೋಡಿ ಇಲ್ಲಿ ಬೀಟಾ ಅಂದ್ರೆ ಏನು? ದಟ್ ಇಸ್ ದ ಆಂಗಲ್ ಫಾರ್ಮ್ಡ್ ಬೈ ದ ಫೈನಲ್ ಇಮ್ಯಾಜ್. ಫೈನಲ್ ಆಗಿ ಇಮ್ಯಾಜು ಆಂಗಲ್ ಎಷ್ಟು ಫಾರ್ಮ್ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ? ಇದು ಬೀಟಾ ಅಂತ ಕರೆದಿದ್ವಿ. ಸೊ ಈಗ ಫೈನಲ್ ಇಮ್ಯಾಜ್ ಏನು? ಇದು ನಾವು ಇಲ್ಲಿಂದ ನೋಡಿದಾಗ ಈ ಫೈನಲ್ ಇಮ್ಯಾಜು ಇಷ್ಟು ಆ್ಯಂಗಲ್ ಸಬ್ಟೆಂಡ್ ಆಗಿದೆ, ಅದನ್ನೇ ನಾವೇನಂತ ಕರೆದಿದ್ವಿ? ಬೀಟಾ ಅಂತ ಕರೆದಿದ್ವಿ. ದಿಸ್ ಇಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಫಾರ್ ದ ಫೈನಲ್ ಇಮ್ಯಾಜ್. ಈಗ ಟ್ಯಾನ್ ಬೀಟಾನ ನಾನು ಈ ಟ್ರಯಾಂಗಲಿಂದ ಆದರೂ ತಗೋಬೋದು, ಯಾಕಂದರೆ ಎರಡು ಸಿಮಿಲರ್ ಟ್ರಯಾಂಗಲ್. ಸೊ ನನಗೆ ಇದರ ಡೇಟಾ ಇರೋದ್ರಿಂದ ನಾನು ಏನು ಮಾಡ್ತೀನಿ? ಇದೇ ಟ್ರಯಾಂಗಲ್ ತೊಗೊತೀನಿ. ಅದಕ್ಕಿಂತ ಮೊದಲು ಸೊ ಈ ಡಿಸ್ಟೆನ್ಸ್ನ ನಾನು ಇಮ್ಯಾಜ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟಿವ್ ಅಂತ ಕರಿಬೇಕಾಗತ್ತೆ. ದಿಸ್ ಇಸ್ ಅ ಇಮ್ಯಾಜ್ ಫಾರ್ಮ್ಡ್ ಬೈ ದ ಆಬ್ಜೆಕ್ಟಿವ್ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಫ್ ದ ಐ ಪೀಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಫ್ ದ ಐ ಪೀಸ್. ಫೈನಲ್ ಆಗಿ ಈ ಡಿಸ್ಟೆನ್ಸು ಇಮ್ಯಾಜ್ ಡಿಸ್ಟೆನ್ಸ್ ಆಫ್ ದ ಐ ಪೀಸ್. ಅದರ ಅವಶ್ಯಕತೆ ನನಗಿಲ್ಲ, ಹಾಗಾಗಿ ಅದನ್ನು ನಾನು ಬರೆಯೋಕ್ಕೆ ಹೋಗಲ್ಲ. ಸೊ ಈಗ ಈ ಫಿಗರ್ನಲ್ಲಿ ವಾಟ್ ಈಸ್ ಟ್ಯಾನ್ ಬೀಟಾ? ಟ್ಯಾನ್ ಬೀಟಾ ಇಸ್ ಈಕ್ವಲ್ಸ್ ಟು A'(B' ಡಿವೈಡೆಡ್ ಬೈ, ಸೊ ಈ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ ಕಾಲ್ಡ್ UE, ದಟ್ ಈಸ್ A' ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಏನಿದೆ ಅದು ದಟ್ ಈಸ್ UE. A'(B' ಅಂದರೆ ಏನಪ್ಪ? ಸೊ ದಿಸ್ ಈಸ್ A'(B', image height formed due to this one. ಸೊ ಈಗ ಸ್ಮಾಲ್ ಆ್ಯಂಗಲ್ ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ತೀನಿ. ಅಗೈನ್ ಯೂಸಿಂಗ್ ಸ್ಮಾಲ್ ಆ್ಯಂಗಲ್ ಅಪ್ರಾಕ್ಸಿಮೇಷನ್, ಬೀಟಾ ಇಸ್ ಈಕ್ವಲ್ಸ್ ಟು A'(B' ಡಿವೈಡೆಡ್ ಬೈ UE. ನನಗೆ ಆಲ್ಫಾ ಸಿಕ್ಕಿದೆ, ಬೀಟಾ ಸಿಕ್ಕಿದೆ. ಈಗ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ ಏನಾಗುತ್ತೆ. ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರಿತೀನಿ, ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು ಅಥವಾ ಮ್ಯಾಗ್ನಿಫೈಯಿಂಗ್ ಪವರ್ ಅಥವಾ ಆಂಗ್ಯುಲರ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು ಬೀಟಾ ವ್ಯಾಲ್ಯೂ ಏನಿದೆ A'(B' ಹೋಲ್ ಇಫ್ ಡಿವೈಡೆಡ್ ಬೈ UE ಹೋಲ್ ಡಿವೈಡೆಡ್ ಬೈ ಆಲ್ಫಾ ವ್ಯಾಲ್ಯೂ ಏನಿದೆ HO ಡಿವೈಡೆಡ್ ಬೈ D. ನನಗೆ A'(B' ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕನ್ಸಿಡರ್ ದ ಲೆನ್ಸ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ನ ಕನ್ಸಿಡರ್ ಮಾಡ್ತೀನಿ. ಫಾರ್ ಆಬ್ಜೆಕ್ಟಿವ್ ಲೆನ್ಸ್ ಏನದು? ಇಟ್ಸ್ ಎ ಕಾನ್ವೆಕ್ಸ್ ಲೆನ್ಸ್.
ಲೆನ್ಸ್. ಇದು ಬರೀ ಒಂದು ಕಾನ್ವೆಕ್ಸ್ ಲೆನ್ಸ್. ಸೊ ಫಾರ್ ಎ ಕಾನ್ವೆಕ್ಸ್ ಲೆನ್ಸ್ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ಸ್ ಟು ವಿ ಬೈ ಯು. ಸೊ ನಾರ್ಮಲ್ ಕಾನ್ವೆಕ್ಸ್ ಲೆನ್ಸ್ಗೆ ಫಾರ್ಮುಲಾ ಇಲ್ಲಿ ವಿ ಏನು ವಿ ಒ, ಯು ಏನು ಸೊ ದಟ್ ಈಸ್ ಯು ಒ, ದಟ್ ಈಸ್ ಈಕ್ವಲ್ಸ್ ಟು ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ ಬರೀಬೋದು. ಸೊ ದಟ್ ಈಸ್ ದ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಫಾರ್ ಎನಿ ಲೆನ್ಸ್. ಈಗ ಹೈಟ್ ಆಫ್ ದ ಇಮೇಜ್ ಏನು, ದಟ್ ಈಸ್ ವಾಟ್ ಎ ಡ್ಯಾಶ್ ಬಿ ಡ್ಯಾಶ್, ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಏನಿದೆ ಅದನ್ನೇ ನಾವು ಹೆಚ್ ಒ ಅಂತ ತಗೊಂಡಿದ್ವಿ, ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಈ ಈಕ್ವೇಶನ್ ಇಂದ ನಾನು ಎ ಡ್ಯಾಶ್ ಬಿ ಡ್ಯಾಶ್ ನ ಏನಂತ ಬರೀಬಹುದು, ದಟ್ ಈಸ್ ಈಕ್ವಲ್ಸ್ ಟು ವಿ ಒ ಡಿವೈಡೆಡ್ ಬೈ ಯು ಒ ಇಂಟು ಹೆಚ್ ಒ. ಕ್ಯಾನ್ ಐ ರೈಟ್ ಲೈಕ್ ದಿಸ್? ಈಗ ಈ ಎ ಡ್ಯಾಶ್ ಬಿ ಡ್ಯಾಶ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಈಕ್ವೇಶನ್. ಮ್ಯಾಗ್ನಿಫಿಕೇಶನ್ ಅಥವಾ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅ ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಯು ಇ. ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ವಿ ಒ ಡಿವೈಡೆಡ್ ಬೈ ಯು ಒ ಇಂಟು ಹೆಚ್ ಒ ಡಿವೈಡೆಡ್ ಬೈ ಯು ಇ ಹೋಲ್ ಡಿವೈಡೆಡ್ ಬೈ ಹೆಚ್ ಒ ಬೈ ಡಿ. ಹೆಚ್ ಒ ಡಿವೈಡೆಡ್ ಬೈ ಡಿ. ಸೊ ಹೆಚ್ ಒ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಡಿ ನ ನ್ಯೂಮರೇಟರ್ಗೆ ಕಳಿಸ್ತೀನಿ. ಎಮ್ ಇಸ್ ಈಕ್ವಲ್ಸ್ ಟು ವಿ ಒ ಡಿವೈಡೆಡ್ ಬೈ ಯು ಒ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಯು ಇ. ಇದನ್ನೆಲ್ಲೋ ನೋಡ್ದಂಗಿದೆ ನೋಡಿ ಸೆಕೆಂಡ್ ಟರ್ಮ್ನ ಡಿ ಬೈ ಯು ಇ. ಏನದು ಡಿ ಬೈ ಯು ಇ ಅಂದರೆ ಅರೆ ಇಟ್ ಈಸ್ ಅ ಮ್ಯಾಗ್ನಿಫಿಕೇಶನ್ ಆಫ್ ಎ ಸಿಂಪಲ್ ಮೈಕ್ರೋಸ್ಕೋಪ್. ಡಿ ಬೈ ಯು ಇ ಐ ಪೀಸ್, ಅದಕ್ಕೆ ನಾನು ಅಲ್ಲಿ ಐ ಪೀಸ್ ಅಂತ ಯೂಸ್ ಮಾಡಿದ್ದು. ಸೊ ಡಿ ಬೈ ಯು ಈಸ್ ನಥಿಂಗ್ ಬಟ್ ಅ ಮ್ಯಾಗ್ನಿಫಿಕೇಶನ್ ಆಫ್ ಐ ಪೀಸ್. ಅರೆ ವಿ ಒ ಬೈ ಯು ಒ ಅಂದರೆ ಮ್ಯಾಗ್ನಿಫಿಕೇಶನ್ ಆಫ್ ಆಬ್ಜೆಕ್ಟಿವ್. ಹಾಗಾದರೆ ಇದನ್ನ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅ ಟೆಲಿಸ್ಕೋಪ್ ಅಲ್ಲ ಆಬ್ಜೆಕ್ಟ್, ಸರಿ ಏನಿದು ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಫಿಕೇಶನ್ ಆಫ್ ಆಬ್ಜೆಕ್ಟಿವ್ into magnification of eyepiece. ಈ ತರ ಬರೀಬೋದಾ? and that can be written as magnification is equals to MO into ME. ಇದೊಂದು ಈಕ್ವೇಶನ್ ನೆನ್ಪಿಟ್ಕೊಳ್ಳಿ, ಈ ಒಂದು ಈಕ್ವೇಶನ್ ನೆನ್ಪಿಟ್ಕೊಳ್ಳಿ. ಸೊ ವಿಲ್ ಗೋ ಟು ದ ಸ್ಪೆಷಲ್ ಕೇಸಸ್. magnification of the objective into magnification of eyepiece. Magnification of objective into magnification of eyepiece. So this is the general expression for magnification of a compound microscope. So ಎರಡು ಲೆನ್ಸ್ ಇರುತ್ತೆ, ಒಂದು ಆಬ್ಜೆಕ್ಟಿವ್ ಇನ್ನೊಂದು ಐಪೀಸ್. ಫೈನಲ್ ಈಕ್ವೇಶನ್ ಈ ಥರ ಬರುತ್ತೆ. ಸೊ ಐ ವಿಲ್ ಎರೇಸ್ ದಿಸ್ ಪಾರ್ಟ್. ಈ ಕಡೆ ಇರೋ ಪೋರ್ಷನ್ನ ಎರೇಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. ಇದರಲ್ಲಿ ಎರಡು ಕೇಸಸ್ ಇದೆ ಆಸ್ ಯೂಶುವಲ್. ಆಸ್ ಐ ಸೆಡ್, 2 ಕೇಸಸ್. ಒಂದು ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್, ಇನ್ನೊಂದು ಮಿನಿಮಮ್ ಮ್ಯಾಗ್ನಿಫಿಕೇಶನ್. ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ವಿಲ್ ಬಿ obtained when final image is obtained at capital D. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಅಂದರೆ ದ ಸಿಂಪಲ್ ಮೈಕ್ರೋಸ್ಕೋಪ್ ಕಾನ್ಸೆಪ್ಟ್ನಲ್ಲಿ ನಾನು ಎರಡು ಕೇಸಸ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಲೆಟ್ ಮಿ ರೈಟ್ ಹಿಯರ್. ಮ್ಯಾಗ್ನಿಫಿಕೇಶನ್ ಆಫ್ ದ microscope is written as VO divided by UO into capital D divided by UE. So let me consider this one. Case 1 for maximum magnification ಅಥವಾ ಮ್ಯಾಕ್ಸಿಮಮ್ ಮ್ಯಾಗ್ನಿಫೈಯಿಂಗ್ ಪವರ್. ಫೈನಲ್ ಇಮೇಜ್ನ ನೀವೇನಾದರೂ ಈ ಲೆಂತ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಇದು ಅಡ್ಜಸ್ಟ್ಮೆಂಟ್ ಯೂಸ್ ಮಾಡಿಕೊಂಡು ಈ ಟ್ಯೂಬ್ ಲೆಂತ್ ವೇರಿ ಮಾಡ್ಕೊತೀರಲ್ಲ, ಯು ವೇರಿ ದ ಟ್ಯೂಬ್ ಲೆಂತ್ ಸಚ್ ದಟ್ ದಿಸ್ ಫೈನಲ್ ಇಮೇಜ್ ಇಸ್ ಒಬ್ಟೈನ್ಡ್ ಅಟ್ ಕ್ಯಾಪಿಟಲ್ ಡಿ. ನೀವೇನಾದರೂ ಮಾಡಿ ಈ ಫೈನಲ್ ಇಮೇಜ್ನ ಕ್ಯಾಪಿಟಲ್ ಡಿ ಡಿಸ್ಟೆನ್ಸಲ್ಲಿ ಬರೋ ಥರ ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಸಿಗುತ್ತೆ. ಸರ್ ಇನ್ನೂ ಹತ್ತಿರ ಬಂದರೆ ಇನ್ನೂ ದೊಡ್ಡದಾಗತ್ತಲ್ಲ, ಇನ್ನೂ ದೊಡ್ಡದಾಗತ್ತೆ, ಬಟ್ ನಮಗೆ ಕಣ್ಣಿಗೆ ಬ್ಲರ್ ಆಗುತ್ತೆ. ತುಂಬ ಹತ್ತಿರ ಬಂದುಬಿಟ್ರೆ ನಮ್ಗೆ ಕಾಣಿಸಲ್ಲ, ತುಂಬ ದೂರ ಹೋಗಿಬಿಟ್ರೆ ಮ್ಯಾಗ್ನಿಫಿಕೇಶನ್ ಕಮ್ಮಿ ಇರುತ್ತೆ. ಬಟ್ 25 ಸೆಂಟಿಮೀಟರಲ್ಲಿ ಈ ಫೈನಲ್ ಇಮೇಜ್ನ ಸೆಟ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ವಿಷನ್ ಸಿಗುತ್ತೆ, ದೊಡ್ಡದಾಗಿ ಮ್ಯಾಗ್ನಿಫಿಕೇಶನ್ ಸಿಗುತ್ತೆ. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ಏನಪ್ಪ ಅಂದರೆ ಅದು ಕಣ್ಣಿಗೆ ಸ್ಟ್ರೈನ್ನ ಕೊಡುತ್ತೆ, ತುಂಬ ಹೊತ್ತು ನೋಡೋಕ್ಕಾಗಲ್ಲ. ಅದಕ್ಕೆ ಸೊಲ್ಯೂಷನ್ ಏನು, ಇನ್ಫಿನಿಟಿಗೆ ಹಾಕ್ಕೊಳ್ಳಿ ಇಮೇಜ್ನ. ಮ್ಯಾಗ್ನಿಫಿಕೇಶನ್ ಏನೋ ಮಿನಿಮಮ್ ಬರುತ್ತೆ, ಬಟ್ it will give normal adjustment ಅಥವಾ relaxed eye ಅಂತ ಅಂತೀವಿ. ಸೊ ವಿ ಕಾಲ್ ದಟ್ ಅಡ್ಜಸ್ಟ್ಮೆಂಟ್ ಆಸ್ ಅ ರಿಲ್ಯಾಕ್ಸ್ಡ್ ಐ ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಅದು ಸೆಕೆಂಡ್ ಕೇಸ್, ಅದು ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಕೇಸ್ನಲ್ಲಿ ಇಮೇಜ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಕೇಸ್ 1 ಫಾರ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್
ಏನು ಬರುತ್ತೆ, ಲೆಟ್ ಅಸ್ ಸಿ. ಸೊ ನೋಡಿ, ಯಾವಾಗ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಬರುತ್ತೆ, ಈ ಫೈನಲ್ ಇಮ್ಯಾಜು ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಅಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಆಬ್ಜೆಕ್ಟ್ನ ಹತ್ರ ತರ್ತಾ ಇದ್ರೆ ಅದರ ಆ್ಯಂಗಲ್ ಏನಾಗುತ್ತೆ, ಆ್ಯಂಗಲ್ ಆಫ್ ವ್ಯೂ, ವಿಜುವಲ್ ಆ್ಯಂಗಲ್ ಏನಾಗುತ್ತೆ, ದೊಡ್ಡದಾಗ್ತಾ ಇರುತ್ತೆ. ಅದೇ ಥರ ಯು ಅಡ್ಜಸ್ಟ್ ದ ಲೆಂತ್ ಆಫ್ ದ ಟ್ಯೂಬ್. ನಿಮ್ಮ ಬಯಾಲಜಿ ಲ್ಯಾಬಲ್ಲಿ ನೀವು ಒಂದು ನಾಬ್ನ ಥರ ಟರ್ನ್ ಮಾಡ್ತಾ ಇದ್ರೆ ಈ ಲೆಂತ್ ಇದು ಫಿಕ್ಸ್ ಆಗಿರುತ್ತೆ, ಆಬ್ಜೆಕ್ಟಿವ್ ಫಿಕ್ಸ್ ಆಗಿರುತ್ತೆ, ಐ ಪೀಸು ಮುಂದ್ಗಡೆ ಹಿಂದ್ಗಡೆ ಮೂವ್ ಆಗ್ತಾ ಇರುತ್ತೆ. ಸೊ ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಫೈನಲ್ ಇಮ್ಯಾಜ್ನ 25 ಸೆಂಟಿಮೀಟರ್ ಅಥವಾ ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ಗೆ ತಗೊಂಬಂದು ಸೆಟ್ ಮಾಡ್ಕೊಳ್ಳಿ. ಸರ್ ಇನ್ನೂ ಹತ್ರ ಬಂದರೆ ಇನ್ನೂ ಜಾಸ್ತಿ ಆಗುತ್ತಲ್ಲ, ಬಟ್ ಇನ್ನೂ ಹತ್ರ ಬಂದರೆ ಆ ಬ್ಲರ್ ಆಗೋಕ್ಕೆ, ಇಮ್ಯಾಜು ಬ್ಲರ್ ಆಗೋಕ್ಕೆ ಕಾಣಿಸೋದು, ನಮ್ಗೆ ಕಾಣಿಸಲ್ಲ, ವಿ ಕಾಂಟ್ ಸಿ. ಇನ್ನೂ ಹತ್ರ ಬಂದರೆ ಸೊ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಯಾವಾಗ ಸಿಗುತ್ತೆ, ವೆನ್ ದ ಫೈನಲ್ ಇಮ್ಯಾಜ್ ಈಸ್ ಒಬ್ಟೈನ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ ಕ್ಯಾಪಿಟಲ್ ಡಿ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ವೆನ್ ಫೈನಲ್ image is obtained at capital D ಡಿಸ್ಟೆನ್ಸ್ ಅಲ್ಲಿ obtain ಆಗುತ್ತೆ. ಸೊ ಈಗ ನೋಡೋಣ. ಸೊ ಲೆಟ್ ಅಸ್ ಸಿ, ಐ ಕ್ಯಾನ್ ಕನ್ಸಿಡರ್ ದಿಸ್ ಒನ್, ಇದನ್ನ ಕನ್ಸಿಡರ್ ಮಾಡ್ತೀನಿ. when final image is at VE is equals to, the image is obtained at left side, ಹಾಗಾಗಿ ಮೈನಸ್ ಡಿ ಅಂತ ಬರೀಬೇಕಾಗತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ is minus UE, U is equals to minus UE. ಸೊ ಇದನ್ನು ನಾನು ಯು ಇ ಅಂತ ತೊಗೊತೀನಿ, ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದ್ರೆ ಲೆಫ್ಟ್ ಸೈಡ್ ಇದೆ, ಹಾಗಾಗಿ ಮೈನಸ್ ಯು ಇ ಅಂತ ತೊಗೊತಾ ಇದೀನಿ. ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಡಿ ಇದೆ, ಸೊ ಅದು ಲೆಫ್ಟ್ ಸೈಡ್ ಫಾರ್ಮ್ ಆಗುತ್ತೆ, ಇದಕ್ಕೆ ಲೆಫ್ಟ್ ಸೈಡ್ ಫಾರ್ಮ್ ಆಗುತ್ತೆ, ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿ ಮೈನಸ್ ಬರ್ದಿದ್ದೀನಿ. ಸೊ 1/f is equals to 1/v minus 1/u thin lens ಫಾರ್ಮುಲಾ ಯೂಸ್ ಮಾಡಿಕೊಂಡು ಐ ವಿಲ್ ರೈಟ್ 1/fe ದಟ್ ಈಸ್ ಈಕ್ವಲ್ಸ್ ಟು 1 minus of d minus 1 divided by minus of ue. ಸೊ ಈಗ 1/UE ಬೇಕಾಗಿರೋದು ನನಗೆ, ಯಾಕಂದರೆ ಈ ಟರ್ಮ್ ನೋಡಿ d/UE ಇದೆ, ನಾನು 1/UE ಬರ್ಕೊತಾ ಇದ್ದೀನಿ. ಸೊ ದಟ್ ಮೀನ್ಸ್ 1/UE ಕ್ಯಾನ್ ಬಿ ರಿಟರ್ನ್ ಆಸ್ 1/fe ಪ್ಲಸ್ 1/d. ಸೊ ಈಗ 1/UE ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಮ್ಯಾಕ್ಸಿಮಮ್ ಕ್ಯಾನ್ ಬಿ ರಿಟರ್ನ್ ಆಸ್ VO ಡಿವೈಡೆಡ್ ಬೈ UO ಇಂಟು D into 1/UE. So 1/UE ಅಂದ್ರೆ ಏನು? I can substitute this one. So that is equals to VO divided by UO into D into 1/FE plus 1/D. So ಈ D ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ this D will go here and here. So D cancel ಆಗಿ maximum magnification is equals to VO divided by UO into D cancel ಆಗಿ 1 ಬರುತ್ತೆ, 1 plus D divided by FE. So this is the maximum magnification possible in case of a compound microscope. Compound microscope ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ನೀವು ಇಷ್ಟು ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ನ ಒಬ್ಟೈನ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಬಿಡಬೇಡಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಬಾಯ್ ಬರೀತಿರೋ ನಂಗೆ ಗೊತ್ತಿಲ್ಲ, ಈ ಈಕ್ವೇಶನ್ ಫೈನಲ್ ಆಗಿ ನಿಮ್ಮ ಮೆಮೊರಿಯಲ್ಲಿರಬೇಕು. ಸೊ ದ್ಯಾಟ್ಸ್ ಇಟ್, ನೋ ಮೋರ್ ಕಾಂಪ್ರಮೈಸ್. ಇದನ್ನು ಮಾತ್ರ ಬಿಡಬೇಡಿ. ಇದು ಮತ್ತೆ ಇನ್ನೊಂದಿದೆ, ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಥವಾ ರಿಲ್ಯಾಕ್ಸ್ಡ್ IV ಅಂತ ಕರಿತೀವಿ. ಸೊ ಇದಾಯ್ತಾ ಇದು. ಸೊ ಈಗ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನಪ್ಪ ಅಂದರೆ ಫೈನಲ್ ಇಮೇಜ್ ಎಲ್ಲಿ ಬರ್ತಿದೆ, 25 ಸೆಂಟಿಮೀಟ್ರಲ್ಲಿ ಬರ್ತಿದೆ. ಅದೇ 25 ಸೆಂಟಿಮೀಟ್ರಲ್ಲಿ ಕಣ್ಣು ಮುಂದೆ ಇಟ್ಕೊಂಡು ನೋಡ್ತೀರಿ, ಎಷ್ಟೊತ್ತನ್ನು ನೋಡ್ತೀರಿ, ಕಣ್ಣಿಗೆ ಸ್ಟ್ರೈನ್ ಸಿಗತ್ತೆ. ಸೊ ವೆನ್ ವಿ ಆರ್ ಗೆಟಿಂಗ್ ಸ್ಟ್ರೈನ್ ಬಿಕಾಸ್ ಇಟ್ ಈಸ್ ಅ 25 ಸೆಂಟಿಮೀಟರ್ ಅಥವಾ ಕ್ಯಾಪಿಟಲ್ ಡಿ ಡಿಸ್ಟೆನ್ಸಲ್ಲಿದೆ. ಸೊ ಈಗ ರಿಲ್ಯಾಕ್ಸ್ ಆಗಿ ನೋಡಬೇಕಾದ್ರೆ, ನಾರ್ಮಲ್ ಆಗಿ ನೋಡಬೇಕಾದ್ರೆ ಫಾರ್ ರಿಲ್ಯಾಕ್ಸ್ಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ಇಲ್ಲಿ ಸಮಸ್ಯೆ ಏನು, this will give strain to eyes. ಇದು ಕಣ್ಣಿಗೆ ಸ್ಟ್ರೈನ್ನ ಕೊಡುತ್ತೆ. ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ನಾರ್ಮಲ್ ಅಡ್ಜಸ್ಟ್ಮೆಂಟ್ನ ಮಾಡೋಣ, ಅಥವಾ ರಿಲ್ಯಾಕ್ಸ್ ಆಗಿ ನೋಡ್ಬೇಕಾದ್ರೆ ರಿಲ್ಯಾಕ್ಸ್ ಅಡ್ಜಸ್ಟ್ಮೆಂಟ್ನ ಮಾಡೋಣ, ಅಥವಾ ಸೊ ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಹಾಗಾಗಿ ಇನ್ಫಿನಿಟಿಗೆ ಕಳಿಸ್ಬಿಡೋಣ ಇಮ್ಯಾಜ್ನ. ಈ ಇಮ್ಯಾಜ್ನ ಫೈನಲ್ ಇನ್ಫಿನಿಟಿಗೆ ಕಳಿಸ್ಬಿಟ್ರೆ ರಿಲ್ಯಾಕ್ಸ್ಡ್ ವ್ಯೂ, ಅದನ್ನೇ ನಾವು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ, ಅಥವಾ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅಂತಲೂ ಕರಿತೀವಿ. ಬರ್ಕೊಳ್ಳಿ. ಸೊ ವಿಲ್ ಗೋ ಟು ದ ಕೇಸ್ 2. ಒಂದು ಈಕ್ವೇಶನ್ ನನಗೆ ಬೇಕಾಗಿರೋದು m max is equals to VO divided by UO into 1 plus D divided by FE. ಬಿಡಬೇಡಿ, ಈ ಈಕ್ವೇಶನ್ನ ಬಿಡಬೇಡಿ, ಆಯಿತಾ. ನೆಕ್ಸ್ಟ್ ವಿಲ್ ಸಿ ರಿಲ್ಯಾಕ್ಸ್ಡ್ ಅಡ್ಜಸ್ಟ್ಮೆಂಟ್ ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಅಲ್ಲಿ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಬರುತ್ತೆ, ಅಲ್ಲಿ ಐ ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ನೀವು ರಿಲ್ಯಾಕ್ಸ್ ಆಗ್ತಿರಲ್ಲ ಎಕ್ಸಾಮ್ ಆದಮೇಲೆ, ಆ ಥರ ರಿಲ್ಯಾಕ್ಸ್ ಆಗಿ ನೋಡ್ಬೋದು. Case 2 for
ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅದನ್ನ ಬುಕ್ಸಲ್ಲಿ ಪಾಪ್ಯುಲರ್ ಆಗಿ ತುಂಬ ಸಿಕ್ಕಾಪಟ್ಟೆ ಫೇಮಸ್ ಆಗಿ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ನಾರ್ಮಲ್ ಎಕ್ಸಾಮಲ್ಲಿ ಯೂಶಲಿ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಥವಾ ರಿಲ್ಯಾಕ್ಸ್ಡ್ ಐ ಅಥವಾ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅಂತಲೂ ಕರೀತಾರೆ. ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ ನೋಡೋಣ. ಸೊ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅಥವಾ ರಿಲ್ಯಾಕ್ಸ್ಡ್ ಐ ಎಲ್ಲಿ ಸಿಗುತ್ತೆ? ದೂರದಲ್ಲಿರೋ ಆಬ್ಜೆಕ್ಟ್ನ ನಾವು ಎಷ್ಟೊತ್ತು ಬೇಕಾದ್ರೂ ನೋಡ್ಬೋದು, ರಿಲ್ಯಾಕ್ಸ್ ಆಗಿ ಕೂಲಾಗಿ ಕಾಮಾಗಿ ನೋಡ್ಬೋದು. ಲಾಸ್ಟ್ ವಿಡಿಯೋನ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಹುಡುಗಿ ಕಣ್ಣು ಮುಂದೆ ಬಂದು 25 ಸೆಂಟಿಮೀಟ್ರ್ ಮುಂದೆ ಬಂದು ಕೂತಿದ್ರೆ ಎಷ್ಟು ತಂದು ನೋಡ್ತೀರಿ, ಕಣ್ಣು ಉರಿ ಬರುತ್ತೆ. ಅದೇ ಹುಡುಗಿ ಅಲ್ಲೆಲ್ಲೋ ದೂರದಲ್ಲಿದೆ ಅಂದರೆ ಪಕ್ಕದ ರೋಡಲ್ಲಿ ಇಲ್ಲಿಂದ ಹಂಗೆ ನೋಡ್ತಾ ಇರ್ಬೋದಪ್ಪ. ಸೊ ಯು ಕ್ಯಾನ್ ಹ್ಯಾವ್ ಎ ರಿಲ್ಯಾಕ್ಸ್ಡ್ ವ್ಯೂ ಆಫ್ ದಟ್ ಲೇಡಿ. ಸೊ ಅದೇ ಥರ ಒಂದು ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿದ್ದರೆ ಯು ಕ್ಯಾನ್ ಹ್ಯಾವ್ ಎ ರಿಲ್ಯಾಕ್ಸ್ಡ್ ವ್ಯೂ ಅಥವಾ ಮಿನಿಮಮ್ ಮ್ಯಾಗ್ನಿಫಿಕೇಶನ್. ಅದನ್ನೇ ನಾರ್ಮಲ್ ಅಡ್ಜಸ್ಟ್ಮೆಂಟ್, ನಾರ್ಮಲ್ ಆಗಿ ನೋಡ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟ್ರೈನ್ ಬೇಕಾಗಿಲ್ಲ. ಸೊ ಎಲ್ಲಿ ಫಾರ್ಮ್ ಆಗುತ್ತೆ? ಫೈನಲ್ ಇಮೇಜ್ ಈಸ್ ಒಬ್ಟೈನ್ಡ್ ಅಟ್ ಇನ್ಫಿನಿಟಿ. ಫೈನಲ್ ಇಮೇಜ್ ಈಸ್ ಒಬ್ಟೈನ್ಡ್ ಅಟ್ ಇನ್ಫಿನಿಟಿ. ಹಾಗಾದರೆ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಇನ್ಫಿನಿಟಿ. ಪ್ಲಸ್ ಆದ್ರೆ ತಗೊಳ್ಳಿ, ಮೈನಸ್ ಆದರೆ ಸೇಮ್ ಬರುತ್ತೆ ಆನ್ಸರು. ಹಾಗಾದರೆ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಯು ಇ, ದಟ್ ಶುಡ್ ಬಿ ಈಕ್ವಲ್ ಟು ಫೋಕಲ್ ಲೆಂತ್. ಸೊ ದಿಸ್ ಇಸ್ ಹ್ಯಾವಿಂಗ್ ಫೋಕಲ್ ಲೆಂತ್ ಎಫ್ ಇ. ಸೊ ಯಾವಾಗ ಇನ್ಫಿನಿಟಿಯಲ್ಲಿ ಒಪ್ಟೇನ್ ಆಗುತ್ತೆ? ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ಲೆಂತ್ನ ನೋಡಿ, ಈ ಲೆಂತ್ ಫೈನಲ್ ಇದರ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆಯಾ, ಇದನ್ನು ಅಡ್ಜಸ್ಟ್ ಮಾಡ್ತಾ ಈ ಲೆಂತ್ನ ಫೋಕಲ್ ಲೆಂತ್ ಬರೋ ಥರ ಸೆಟ್ ಮಾಡ್ಕೊಳ್ಳಿ, ಇದ್ರ ಫೋಕಲ್ ಲೆಂತ್ ಬರೋ ಥರ ಸೆಟ್ ಮಾಡ್ಕೊಳ್ಳಿ. ಇಮ್ಯಾಜು ಇನ್ಫಿನಿಟಿಯಲ್ಲಿ ಒಪ್ಟೇನ್ ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು, 1/f ಇಸ್ ಈಕ್ವಲ್ಸ್ ಟು 1/v ಮೈನಸ್ 1/u ಹಾಕ್ಕೊಂಡು. ಸೊ ಈ ಕೇಸ್ನಲ್ಲಿ 1/fe ಇಸ್ ಈಕ್ವಲ್ಸ್ ಟು 1/ಮೈನಸ್ ಇನ್ಫಿನಿಟಿ ಮೈನಸ್ 1/-ue. ಸೊ ಇವೆರಡು ಕ್ಯಾನ್ಸಲ್ ಇದು 0 ಆಗುತ್ತೆ 1/ಇನ್ಫಿನಿಟಿ. ಸೊ ಹಾಗಾದರೆ ue ಇಸ್ ಈಕ್ವಲ್ಸ್ ಟು ಎಫ್ ಇ ಆಗತ್ತಾ? ಇದನ್ನ ತಗೊಂಡೋಗಿ ಜನರಲ್ ಈಕ್ವೇಷನಲ್ಲಿ ಬಿಸಾಕಿ. ಸೊ ದಟ್ ಈಸ್ ಮ್ಯಾಗ್ನಿಫಿಕೇಶನ್ ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಥವಾ ಮಿನಿಮಮ್ ಅಂತ ಬರೀಬೋದಾ? ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ಸ್ ಟು ವಿ.ಒ ಡಿವೈಡೆಡ್ ಬೈ ಯು.ಒ ಇಂಟು ಡಿ ಡಿವೈಡೆಡ್ ಬೈ ಯು.ಇ. ಯು.ಇ ವ್ಯಾಲ್ಯೂ ಏನಿದೆ? ಎಫ್ ಇ ಇದೆ. So this is the minimum magnification for a compound microscope. ಇವನ್ನ ಬಿಡಬೇಡಿ ಅಂತ ಹೇಳಿದೆ, ಅದ್ರ ಜೊತೆಗೆ ಇವನ್ನ ಸಿಕ್ಕಾಪಟ್ಟೆ ಬಿಡಬೇಡಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅಂತ ಈ ಇಕ್ವೇಷನ್ನ ನೀವೇನಾದರೂ ಮಾಡಿ ಬೈ ಹ್ಯಾಟ್ ಮಾಡಿ, ನನಗೆ ಗೊತ್ತಿಲ್ಲ. ಸೊ ಈ ಇಕ್ವೇಷನ್ನು ಮತ್ತು ಈ ಇಕ್ವೇಷನ್ನು ಅದರಲ್ಲೂ ಇವನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇವನ್ ಮೇಲೇ ಪ್ರಾಬ್ಲಮ್ಸ್ ಬರ್ತಿರೋದು, ಬೆಜ್ಜಾನ್ ಪ್ರಾಬ್ಲಮ್ಸ್ ಬರ್ತಿದೆ. ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಹ್ಯಾವ್ ಎ ಸಮರಿ ಆಫ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಎಲ್ಲದನ್ನು ಸಮರೈಸ್ ಮಾಡೋಣ. ಸೊ ಎಮ್ ಮಿನಿಮಮ್ ಇಸ್ ಈಕ್ವಲ್ಸ್ ಟು ವಿ.ಒ ಡಿವೈಡೆಡ್ ಬೈ ಯು.ಒ ಇಂಟು ಡಿ ಬೈ ಎಫ್ ಇ. ದಿಸ್ ಇಸ್ ಅ ಮಿನಿಮಮ್ ಮ್ಯಾಗ್ನಿಫಿಕೇಶನ್. ಡನ್. 3, 2, 1 ಡನ್. ನೋಟ್ ಮಾಡ್ಕೊಂಡ್ರ? ಯಾ. Let us see the summary of microscopes. Magnification of a compound microscope. Magnification of compound microscope. General equation ಏನು? M is equals to V.O divided by U.O into capital D divided by U.E. So this is the general equation for the magnification of a compound microscope. So ಇದನ್ನೇ ನಾವು ಎರಡು ಕೇಸಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. So that is case 1 when the magnification is maximum for maximum magnification ಅಥವಾ ಮ್ಯಾಗ್ನಿಫೈಯಿಂಗ್ ಪವರ್ ಅಂತಾನು ಕರಿತೀವಿ. maximum magnification M max is equals to V.O divided by U.O into 1 plus D divided by F.E. So this is a maximum magnification, but idral samasye enappa andre this will give strain to eyes. This gives strain to eyes. Final image elf obtain agate. Final image is obtained at capital D. To be specifically minus capital D, left side obtain agate. So let us see the second case, that is minimum magnification. Adanne for normal adjustment anta karitare athwa relaxed view antanu karitare. For relaxed view, case 2, for relaxed adjustment, for relaxed view
ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಈ ವರ್ಡ್ನ ತುಂಬ ಯೂಸ್ ಮಾಡ್ತಾರೆ ಎಕ್ಸಾಮಲ್ಲಿ. ನಾರ್ಮಲ್ ಅಡ್ಜಸ್ಟ್ಮೆಂಟ್, ಅದನ್ನೇ ರಿಲ್ಯಾಕ್ಸ್ಡ್ ವ್ಯೂ ಅಂತ ಕರಿತೇವೆ. ಸೊ ದಟ್ ಈಸ್ ಮಿನಿಮಮ್ ಮ್ಯಾಗ್ನಿಫಿಕೇಶನ್, ಎಮ್ ಮಿನಿಮಮ್ ಇಸ್ ಈಕ್ವಲ್ಸ್ ಟು ವಿ ಒ ಡಿವೈಡೆಡ್ ಬೈ ಯು ಒ ಇಂಟು ಡಿ ಡಿವೈಡೆಡ್ ಬೈ ಎಫ್ ಇ. And in this case image is formed at infinity. That will not give any strain to the eyes. Note ಮಾಡ್ಕೊಂಡ್ರಾ? We will go to the problems. ಪ್ರಾಬ್ಲಮ್ ನ ಬರೀತೀನಿ, ವಿಡಿಯೋನ ಪಾಸ್ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್. ಸೊ ಆಸ್ ಯೂಶುವಲ್ ಫಸ್ಟ್ 2 ಪ್ರಾಬ್ಲಮ್ ಫಾಲ್ತು ಪ್ರಾಬ್ಲಮ್ ಆಗಿರುತ್ತೆ, ಆಮೇಲೆ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ಸ್ ತಗೊಳ್ಳೋಣ. 3 2 1 ಡನ್. ಇನ್ನೊಂದು ಸ್ಮಾಲ್ ಟರ್ಮ್ನ ಹೇಳೋದು ಮರ್ತ್ಬಿಟ್ಟೆ. ಲೆಂತ್ ಆಫ್ ದ ಮೈಕ್ರೋಸ್ಕೋಪ್ ಅಂತ ಇನ್ನೊಂದು, ಮೈಕ್ರೋಸ್ಕೋಪ್ ಟ್ಯೂಬ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾ ಹೇಳಿದ್ನಲ್ಲ, ಸೊ ಇದನ್ನ ನಾವು ಆಬ್ಜೆಕ್ಟಿವ್ ಅಂತ ಕರಿತೀವಿ, ಇದನ್ನ ನಾವು ಐ ಪೀಸ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನೇ ನಾವೇನಂತ ಕರಿತೀವಿ, ಲೆಂತ್ ಆಫ್ ದ ಮೈಕ್ರೋಸ್ಕೋಪ್ ಟ್ಯೂಬ್ ಅಂತ ಕರಿತೀವಿ. ಸೊ ಈ ಆಬ್ಜೆಕ್ಟ್ನ ಇಲ್ಲಿಟ್ರೆ ಇಮ್ಯಾಜ್ ಇಲ್ಲಿ ಫಾರ್ಮ್ ಆಗ್ತಿತ್ತು, ಇದ್ರ ಇಮ್ಯಾಜ್ ಈ ಕಡೆ ಫಾರ್ಮ್ ಆಗ್ತಿತ್ತು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ವಿ ಆಬ್ಜೆಕ್ಟಿವ್ ಅಂತ ಕರಿತಿದ್ವಿ, ಈ ಡಿಸ್ಟೆನ್ಸ್ನ ಯು ಒ ಅಂತ ಯು ಇ ಅಂತ ಕರಿತೀವಿ. ಐ ಪೀಸ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್. The length of the microscope tube is equals to magnitude of VO plus magnitude of UE. ಸೊ ಅದು ಪ್ಲಸ್ ಆದರೂ ಆಗಿರ್ಬೋದು, ಮೈನಸ್ ಆಗಿದ್ರೂ ಆಗಿರ್ಬೋದು, ಇಲ್ಲಿ ಸೈನ್ ಕನ್ವೆನ್ಷನ್ಸ್ ತಗೋಬೇಡಿ. ಸೊ ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ಅದನ್ನೇ ನಾವೇನಂತ ಕರಿತೀವಿ, ಲೆಂತ್ ಆಫ್ ದ ಮೈಕ್ರೋಸ್ಕೋಪ್ ಟ್ಯೂಬ್ ಅಂತ ಕರಿತೀವಿ. ಸೊ ನೀವು ಬಯಾಲಜಿ ಲ್ಯಾಬಲ್ಲಿ ಯೂಸ್ ಮಾಡ್ತಿಲ್ಲ, ಸೊ ಈ ಟ್ಯೂಬ್ನ ಲೆಂತ್ನ ವೇರಿ ಮಾಡ್ತಾ ಇದ್ರೆ ನಿಮಗೆ ಫೋಕಸ್ ಆಗ್ತಾ ಇರುತ್ತೆ. ಸೊ ಈ ಸತಿ ಹೋದಾಗ ಗಮನಿಸಿ. ಸೊ ಇಲ್ಲಿ ಗೋ ಟು ದ ಪ್ರಾಬ್ಲಮ್. 3 2 1 ಡನ್. ಬನ್ನಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1 ಆಸ್ ಯೂಶುವಲ್ ಮೊದಲನೇ ಪ್ರಶ್ನೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಫಾಲ್ತು ಪ್ರಶ್ನೆ. ದ ಫಸ್ಟ್ ಕ್ವಶನ್ ಇಸ್, ಇನ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಇಸ್ 4 centimeter, ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಇಸ್ 8 centimeter, and an object is kept at a distance of 4.5 centimeter from objective. Find the maximum magnification of compound microscope can be obtained if capital D for the person using, capital D ಅಂದ್ರೆ least distance of distinct vision, D for the person using it is 24 centimeter. ಸೊ ನೋಡಿ, ನಾರ್ಮಲ್ ಆಗಿ ಮನುಷ್ಯರಿಗೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ 25 ಇರುತ್ತೆ. ಇದು ಯಾವ್ದು ಅಬ್ನಾರ್ಮಲ್ ಮನುಷ್ಯ, ಹಾಗಾಗಿ 24 centimeter ಬಂದಿದೆ. ಸೊ ಅವನ್ ಡೇಟಾ ಪ್ರಕಾರ ಅವನ್ಗೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಫೈಂಡ್ ದ ಮ್ಯಾಕ್ಸಿಮಮ್ magnification of a compound microscope if D for the person using it is 24 centimeter. Options ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ 18, ಆಪ್ಷನ್ ಬಿ 32, ಆಪ್ಷನ್ ಸಿ 48, ಆಪ್ಷನ್ ಡಿ 20. ಸೊ ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ ತರೋದಕ್ಕೆ ಟ್ರೈ ಮಾಡಿ. ಸೊ ಪಾಸ್ ಮಾಡಿದ್ರ ಪಕ್ಕಾ ಶೋರ್? ನಿಜವಾಗ್ಲೂ ಈಗ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನಿಮ್ಮ ಆನ್ಸರ್ ಏನಾದ್ರು ಹೇಳಲ್ಲ, ಆಮೇಲೆ ಹೇಳ್ತೀನಿ. ಸೊ ನೋಡಿ, ಫೋಕಲ್ ಲೆಂತ್ ಆಫ್ ದ ಐ ಪೀಸ್, ಸಾರಿ ಆಬ್ಜೆಕ್ಟಿವ್ ಎಷ್ಟು ಕೊಟ್ಟಿದ್ದಾರೆ, 4 centimeter ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಎಷ್ಟು ಕೊಟ್ಟಿದ್ದಾರೆ, 8 centimeter ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ಆಬ್ಜೆಕ್ಟ್ ನ ಇಡ್ತೀನಿ. ಈಗ ಒಂದು ಆಬ್ಜೆಕ್ಟ್ ನ ಇಲ್ಲಿ ಇಟ್ರೆ ಎಷ್ಟು ದೂರದಲ್ಲಿ ಇರಬೇಕು, ಈ ಡಿಸ್ಟೆನ್ಸ್ ಎಷ್ಟಿರ್ಬೇಕು, 4.5 centimeter ಇರಬೇಕು. ಸೊ ಇದ್ರ ಇಮ್ಯಾಜ್ ಇಲ್ಲೆಲ್ಲ ಫಾರ್ಮ್ ಆಗತ್ತೆ ಅಂತ ಅನ್ಕೊಳ್ಳೋಣ. ರೇ ಡಯಾಗ್ರಾಮ್ ಬರ್ದ್ಬಿಡ್ತೀನಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಲ್ಲ, ಸಿಂಪಲ್ ಆಗಿ ಒಂದು ರೇ ಡಯಾಗ್ರಾಮ್ ನ ಬರ್ದ್ಬಿಡ್ತೀನಿ. ಸೊ ದಿಸ್ ಇಸ್ ದ ಇಮ್ಯಾಜ್ ಫಾರ್ಮ್ಡ್ ಬೈ ದ ಆಬ್ಜೆಕ್ಟಿವ್. ಸೊ ಈಗ ಇದರಿಂದ ಒಬ್ಟೈನ್ ಆಗಿರ್ತಕ್ಕಂಥ ರೇಸು ಮತ್ತೆ ರಿಫ್ರಾಕ್ಷನ್ ಆಗಿ you will get the final image at 25 centimeter. 25 ಅಲ್ಲ, ಸಾರಿ, ಈ ಪರ್ಸನ್ಗೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ 24. ಸೊ ಫೈನಲ್ ಆಗಿ ನಿಮ್ಗೆ ಇಮ್ಯಾಜ್ 24 centimeter ಅಲ್ಲಿ ಒಬ್ಟೈನ್ ಆದ್ರೆ ಮ್ಯಾಗ್ನಿಫಿಕೇಶನ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಎಂ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು VO ಡಿವೈಡೆಡ್ ಬೈ UO into 1 plus D divided by FE. ಡೈರೆಕ್ಟ್ ಆಗಿ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡೇಟಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಡಿ 24 centimeter, FE 8 centimeter, ಅಂಡ್ UO ಎಷ್ಟು ಕೊಟ್ಟಿದ್ದಾರೆ, 4.5 ಕೊಟ್ಟಿದ್ದಾರೆ. ಬಟ್ VO ನಮ್ಗೆ ಗೊತ್ತಿಲ್ಲ. ಫಸ್ಟ್ VO ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಂದು ಮತ್ತೆ ಆ ಈಕ್ವೇಶನ್ ಅಲ್ಲಿ ಬಿಸಾಕೋಣ,
ಮತ್ತೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಎಂ ಮ್ಯಾಕ್ಸಿಮಮ್ ಗಿಂತ ಮೊದಲು ಫಸ್ಟ್ ವಿಒ ಫೈಂಡ್ ಔಟ್ ಮಾಡೋಣ. ಫಾರ್ ಆಬ್ಜೆಕ್ಟಿವ್ ಲೆನ್ಸ್ 1 by FO is equals to 1 by VO minus 1 by UO. So lens makers formula ಅಲ್ಲ, thin lens formula ನ ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. So 1 by FO ನಮಗೆ ಬೇಕಾಗಿರೋದು 1 by VO ಬೇಕಾಗಿರೋದು 1 by VO is equals to 1 by FO minus ಅಲ್ಲ plus 1 divided by UO. So ಈಗ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. So that is equals to 1 by FO ಜಾಗದಲ್ಲಿ ನಾನು 4 centimeter focal length of the objective 4 centimeter ಹಾಕ್ತೀನಿ ಪ್ಲಸ್ 1 divided by UO. ನೋಡಿ, ಇದು ಫೋಕಲ್ ಲೆಂತ್ 4 ಸೆಂಟಿಮೀಟರ್ ಆದ್ರೆ ಈ ಕಡೆ ಇರ್ತಕ್ಕಂಥ ಡಿಸ್ಟೆನ್ಸ್ ನ ಮೈನಸ್ ಅಂತ ತಗೋಬೇಕು. ಬಿ ವೆರಿ ಕೇರ್ಫುಲ್. ಸೊ ಇದೇನಾಗುತ್ತೆ ಮೈನಸ್ 4.5 ಆಗುತ್ತೆ. ಸೊ 1 by VO is equals to 4.5 minus 4 ಏನ್ ಬರುತ್ತೆ 0.5 divided by 4 into 4.5. ಸೊ ಒಂದು ಕೆಲಸ ಮಾಡೋಣ, ಡಾಟ್ 10 ಇಂದ ಮಲ್ಟಿಪ್ಲೈ ಮಾಡೋಣ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಈ ಡಾಟ್ ಇಲ್ಲಿ ಹೊರಟೋಗ್ಬಿಡುತ್ತೆ. ಒಂದು ಡೆಸಿಮಲ್ ನ ಶಿಫ್ಟ್ ಮಾಡಿದೀನಿ ಅಂದ್ರೆ ಬೋತ್ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 10 in the numerator and denominator. So 4 ones are 4 nines are. So VO is equals to 36 centimeter. ಈ ಡಿಸ್ಟೆನ್ಸ್ ಎಷ್ಟು ಬರ್ತಿದೆ 36 ಸೆಂಟಿಮೀಟರ್ ಬರ್ತಿದೆ. 36 ಸೆಂಟಿಮೀಟರ್ ಅಷ್ಟೇ ನಮಗೆ ಬೇಕಾಗಿರೋದು ಈ ಪ್ರಾಬ್ಲಮ್ಗೆ ಅಷ್ಟೇ ಬೇಕಾಗಿರೋದು. ಸೊ ಆ ಈಕ್ವೇಶನ್ ನ ಕಾಲ್ ಮಾಡ್ತೀನಿ. ಬಾಪ್ಪ ಇಲ್ಲಿ ರಾಜಾ, ಈ ಈಕ್ವೇಶನ್ ನ ತಗೊಂಡು ಎಂ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ವಿವೋ ವ್ಯಾಲ್ಯೂ 36 ಬಂದಿದೆ. ಯುಒ ವ್ಯಾಲ್ಯೂ ನೋಡಿ, ಯುಒ ವ್ಯಾಲ್ಯೂ 4.5 into 1 plus D value 24 divided by FE value 8 centimeter. ಹೌದಾ? So 8 ones are 8 threes are. So this will be 36 into 3 divided by 4.5. So decimal na handle ಮಾಡೋದು ಕಷ್ಟ ಆದ್ರೆ do one thing. So ನೋಡಿ, multiply and divide by 10. So numerator ಅಲ್ಲಿ ಒಂದು 10 ನ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಅಲ್ಲಿ ಒಂದು 10 ನ ಮಲ್ಟಿಪ್ಲೈ ಮಾಡಿ. ಸೊ ಈಗ ಇದನ್ನ ಈ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಇದನ್ನ ರಿಮೂವ್ ಮಾಡಬಹುದು. ಹೌದಾ? ಸೊ ದಿಸ್ ವಿಲ್ ಬಿ 9 ಇಂದ ಹೋಗುತ್ತೆ ನೋಡಿ. 9 4s 9 5s. ಕರೆಕ್ಟಾ? 9 4s 36, 9 5s 45. ಕರೆಕ್ಟ್ ಆಗಿದೆ. 4 3s 12 divided by 5 into 10. So 12 divided by 5 ಎಷ್ಟಪ್ಪ 3 point ಅಲ್ಲ, 4 3s 12. ಕರೆಕ್ಟ್ ಆಗಿ ಮಾಡ್ತಿದ್ದೀನ. 36 divided by 4.5. ಸೊ ಇದು 4 ಬರುತ್ತೆ, 3 ಅಲ್ಲ, ಇಲ್ಲಿ 3 ಇದೆ ಪ್ಲಸ್ 1 4 ಬರುತ್ತೆ. ಐ ಆಮ್ ವೆರಿ ಸಾರಿ. ಸೊ 4 4s 16 divided by 5. 16 divided by 5 ಅಂದ್ರೆ ಸೊ 5 1s 5 3s 15. ಡೆಸಿಮಲ್ 1 ಉಳ್ಕೊಂಡಿದೆ. ಸೊ ಪಾಯಿಂಟ್ ಹಾಕಿದ್ರೆ 0 ಆಗುತ್ತೆ. 5 2s 10. ಸೊ ರಿಮೈನಿಂಗ್ ಥಿಂಗ್ ಇಸ್ 3.2 into 10. 32 is a magnification. So option B is the right answer. ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 3 2 1 ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಬರ್ಕೊಳ್ಳಿ. ಇನ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ the length of the tube is 14 centimeter. ನಿಮಿಷ ಎರೇಸ್ ಮಾಡ್ಬಿಡ್ತೀನಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಲ್ಲಾಡ್ಸು ಸಾಕು, ಅಲ್ಲಾಡ್ಸಿತ್ತು. ಸೊ ಬನ್ನಿ, ಸೊ ಇನ್ನ ಕಾಂಪೌಂಡ್ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. In a compound microscope, two lenses are used. Two lenses of focal length 1.2 centimeter and 3 centimeter. ನಂಗೆ ಗೊತ್ತಿಲ್ಲ ಯಾವ್ದು 1.2 3 centimeter ಅಂತ. ಸೊ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇರ್. ನೀವೇ ಹೇಳ್ಬೇಕಾಗತ್ತೆ. when an object is kept at a distance of 1.25 centimeter from objective, the image formed is at infinity. The image is formed at infinity. So final image infinity al form agate. Find the angular magnification. Find the angular magnification of compound microscope form. So options ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ ಎ
100, ಆಪ್ಷನ್ ಬಿ 200, ಆಪ್ಷನ್ ಸಿ 300, ಆಪ್ಷನ್ ಡಿ 400. ಸೊ ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ ತರೋದಕ್ಕೆ ಟ್ರೈ ಮಾಡಿ. ಆಪ್ಷನ್ಸ್ ಕೊಟ್ಟಾಗಿದೆ. ಲೆಟ್ ಅಸ್ ಸಿ. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3 2 1 ಡನ್. ಆಯ್ತಾ? ವಿಡಿಯೋನ ಪಾಸ್ ಮಾಡಿದ್ರ, ಟ್ರೈ ಮಾಡಿದ್ರ? ಲೆಟ್ ಅಸ್ ಸಿ ಹೌ ದಿಸ್ ವರ್ಕ್. ನೋಡಿ, ಎರಡು ಲೆನ್ಸ್ ಕೊಟ್ಟಿದ್ದಾರೆ. ಒಂದು 1.2 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇನ್ನೊಂದು 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರಲ್ಲಿ ಆಬ್ಜೆಕ್ಟಿವ್ ಯಾವುದು, ಇದರಲ್ಲಿ ಐಪೀಸ್ ಯಾವುದು? ಸೊ ಆಲ್ವೇಸ್ ಆಬ್ಜೆಕ್ಟಿವ್ ಇಸ್ ಹ್ಯಾವಿಂಗ್ ಸ್ಮಾಲ್ ಫೋಕಲ್ ಲೆಂತ್ ಕಂಪೇರ್ಡ್ ಟು ದ ಐಪೀಸ್. ಹಾಗಾದ್ರೆ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಏನಾಗಿರುತ್ತೆ? 1.2 ಸೆಂಟಿಮೀಟರ್ ಆಗಿರುತ್ತೆ. ನೆನಪಿದೆಯಾ? ನಾನು ವೆರಿ ಬಿಗಿನಿಂಗ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಂಟ್ರೊಡಕ್ಷನ್ ನಲ್ಲೇ ಹೇಳಿದೆ, ಆಬ್ಜೆಕ್ಟಿವ್ ಗೆ ಲೆಸ್ ಫೋಕಲ್ ಲೆಂತ್ ಇರುತ್ತೆ ಕಂಪೇರ್ಡ್ ಟು ಐಪೀಸ್. ಇದನ್ನ ಲೆಸ್ ಅಂದ್ರೆ ಇದನ್ನ ವೆರಿ ವೆರಿ ಲೆಸ್ ಅನ್ಬೇಕಾಗತ್ತೆ, ಅಥವಾ ಇದನ್ನ ಲೆಸ್ ಅಂದ್ರೆ ಇದನ್ನ ಮೋರ್ ಅನ್ಬೇಕಾಗತ್ತೆ. ಕಂಪ್ಯಾರಿಟಿವ್. ಸೊ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಇಸ್ 1.25. ಸೊ 1.25 ಅಲ್ಲ, ಫೋಕಲ್ ಲೆಂತ್ ಆಫ್ ದ ಐಪೀಸ್ ಇಸ್ 3 ಸೆಂಟಿಮೀಟರ್. ಸೊ ಅವ್ರು ಕೊಟ್ಟಿದ್ದಾರೆ. ಸೊ ನಾವ್ ವೆನ್ ದ ಆಬ್ಜೆಕ್ಟ್ ಅಟ್ ಅ ಡಿಸ್ಟೆನ್ಸ್ ಆಫ್ 1.25 ಇಸ್ ಕೆಪ್ಟ್. ಸೊ ಒಂದು ಸ್ಮಾಲ್ ರೇ ಡಯಾಗ್ರಾಮ್ ನ ಬರ್ದ್ಬಿಡ್ತೀನಿ ಜಸ್ಟ್ ಫಾರ್ ರೆಫರೆನ್ಸ್ ಗೆ. ನೀವು ರೇ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ ಯಾವುದೇ ಎಕ್ಸಾಮ್ ಅಲ್ಲಿ. ಬೋರ್ಡ್ ಎಕ್ಸಾಮ್ ಅದಂತ ಪ್ರಾಬ್ಲಮ್ಸೇ ಕೇಳಲ್ಲ ಇದ್ರ ಮೇಲೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಸೊ ಲೆಟ್ ಮೀ ಕನ್ಸಿಡರ್ ಒಂದು ಆಬ್ಜೆಕ್ಟ್ ನ ಎಲ್ಲಿರ್ತೀನಿ, ಎಷ್ಟು ದೂರದಲ್ಲಿ, ಈ ಡಿಸ್ಟೆನ್ಸ್ ಎಷ್ಟಿರ್ಬೇಕಪ್ಪ ಅಂದ್ರೆ 1.25 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ ಇದರಿಂದ ಬರ್ತಕ್ಕಂಥ ಇಮೇಜ್ ಇಲ್ಲೆಲ್ಲೋ ಫಾರ್ಮ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಇಮೇಜ್ ಇಸ್ ಫಾರ್ಮ್ಡ್ ಸಮ್ವೇ ಹಿಯರ್. ಇಲ್ಲೆಲ್ಲೋ ಫಾರ್ಮ್ ಆಯ್ತು. ಈ ಡಿಸ್ಟೆನ್ಸ್ ನನಗೆ ಗೊತ್ತಿಲ್ಲ. ಈಗ ಇಲ್ಲಿಂದ ಬರ್ತಕ್ಕಂಥ ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತೆ? ಸೊ ಇಟ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಪ್ಯಾರಲಲ್ ರೇಸ್ ವಿಲ್ never converge, ಹಾಗಾಗಿ ನೆವರ್ ಮೀಟ್. ಸೊ ಯು ಹ್ಯಾವ್ ಟು ಎಕ್ಸ್ಟೆಂಡ್ ಬ್ಯಾಕ್ವರ್ಡ್ ಮಾಡಿದ್ರೆ ಅಲ್ಲೂ ಮೀಟ್ ಆಗಲ್ಲ. ಅಗೇನ್ ದ ಇಮೇಜ್ ಇಸ್ ಫಾರ್ಮಿಂಗ್ ಅಟ್ ಇನ್ಫಿನಿಟಿ. ಸೊ ಈಗ ಇದು ಯಾವ ಮ್ಯಾಗ್ನಿಫಿಕೇಶನ್? ದಿಸ್ ಇಸ್ ಅ ಮಿನಿಮಮ್ ಮ್ಯಾಗ್ನಿಫಿಕೇಶನ್, ಅಥವಾ ರಿಲ್ಯಾಕ್ಸ್ಡ್ ಐ, ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿಬಹುದಾ? ಸೊ ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಮ್ಯಾಗ್ನಿಫಿಕೇಶನ್ ಅದನ್ನ ಏನಂತ ಕರಿತೀವಿ? ಎಂ ಮಿನಿಮಮ್ ಅಂತ ಕರಿತೀವಿ. minimum magnification is equals to VO divided by UO into D divided by FE. ಸೊ ಡಿ ವ್ಯಾಲ್ಯೂ ಅವ್ರು ಕೊಟ್ಟಿಲ್ಲ ಅಂದ್ರೆ, ಕೊಟ್ರೆ ಅದೇ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ನಾರ್ಮಲ್ ಮನುಷ್ಯನಿಗೆ, ಸಾಧಾರಣವಾದ ವ್ಯಕ್ತಿಗೆ ಡಿ ವ್ಯಾಲ್ಯೂ 25 ಆಗಿರುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ಈ ಮೈಕ್ರೋಸ್ಕೋಪ್ ನ ಒಂದು ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಡಿ ವ್ಯಾಲ್ಯೂ ಎಷ್ಟಿರುತ್ತೆ? 25. ಸೊ ಈಗ ನಮ್ಗೆ ವ್ಯಾಲ್ಯೂ UO ಇದೆ. UO ಬಂದು 1.25 ಸೆಂಟಿಮೀಟರ್. ಯು ಡೋಂಟ್ ನೋ VO. ಸೊ ಫಸ್ಟ್ ಆಫ್ ಆಲ್ VO ನ ಫೈಂಡ್ ಔಟ್ ಮಾಡೋಣ ಆಸ್ ಯೂಶುವಲ್. For objective lens, 1 by FO is equals to 1 by VO minus 1 divided by UO. So 1 divided by focal length of the objective ಎಷ್ಟು ಕೊಟ್ಟಿದ್ದಾರೆ? 1.25. ನಮ್ಗೆ ಬೇಕಾಗಿರೋದು VO ತಾನೆ. So 1 by VO is equals to 1 by FO plus 1 divided by UO. ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. focal length of the objective 1 divided by 1.2 plus 1 divided by UO. UO ವ್ಯಾಲ್ಯೂ ಎಷ್ಟಿದೆ? minus 1.25. ಮರಿಬೇಡಿ, UO ವ್ಯಾಲ್ಯೂ ಬರೆಯುವಾಗ minus 1.25 ಅಂತ ಬರಿಬೇಕು. ಯಾಕಂದ್ರೆ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡ್ಕೊಳ್ಳಿ. ಅರೆ ನಾವು ಎಂಡ್ ಅಲ್ಲಿ ಇದೀವಿ, ಚಾಪ್ಟರ್ ಇನ್ನು ಗೊತ್ತಿಲ್ಲ, ನಾನು ಏನ್ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ಲೆಫ್ಟ್ ಸೈಡ್ ಇರೋದ್ರಿಂದ 1 divided by UO ವ್ಯಾಲ್ಯೂ minus 1.25 ಸೆಂಟಿಮೀಟರ್. ಸೊ 1 divided by VO is equals to 1.25 minus of, ಸೊ ನೋಡಿ ಈ ಮೈನಸ್ ನ ಇಲ್ಲಿ ಬರ್ದ್ಬಿಡ್ತೀನಿ. ಸೊ ಸಿಂಪಲ್ ಆಗಿ 1.25 minus 1.2 ಎಷ್ಟು ಬರುತ್ತೆ? 0.05 divided by 1.2 into 1.25 ಅಂತ ಬರೀಬಹುದಾ? ಸೊ ದಿಸ್ ಕ್ಯಾನ್ ಬಿ ಫರ್ದರ್ ರಿಟರ್ನ್ ಆಸ್ 1 by VO is equals to, ನೋಡಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 100 ಮಾಡ್ತೀನಿ. ನ್ಯೂಮರೇಟರ್ ಅಲ್ಲಿ 5 ಆಗುತ್ತೆ. ಡಿವೈಡೆಡ್ ಬೈ ಈ 2 ಡೆಸಿಮಲ್ ಈ ಕಡೆ ಶಿಫ್ಟ್ ಆಗುತ್ತೆ. 1.2 into 125 ಆಗುತ್ತೆ. ಸೊ 5 ones are 5, 25s are, so 25 into 1.2, 25 into 1.2, 2 5s are 10, 2 2s are 4, 5. So ilone into haki 1 5s are 5, 1 2s are 2, 0 5 5 0 1, 300 ಆಗುತ್ತೆ. ಹೌದಾ? ಸೊ VO ವ್ಯಾಲ್ಯೂ ನನಗೆ 300 ಸಿಗ್ತದೆ. ಫೈನಲ್ ಇಮೇಜ್. ಸೊ VO ವ್ಯಾಲ್ಯೂ ಆಬ್ಜೆಕ್ಟಿವ್ 300 ಸೆಂಟಿಮೀಟರ್ ಸಿಗ್ತಿದೆ. ಸೊ ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಈ ಈಕ್ವೇಶನ್ ಅಲ್ಲಿ. ಸೊ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗತ್ತೆ? ಮ್ಯಾಗ್ನಿಫಿಕೇಶನ್ M is equals to VO 300 divided by UO value 1.25 into D value 25 divided by FE ಎಷ್ಟಿದೆ?
ಎಫ್ ಇ ಬಂದು ನಮಗೆ ಫೋಕಲ್ ಲೆಂತ್ ಆಫ್ ದ ಐ ಪೀಸ್ 3 ಬರ್ತಿದ್ಯಾ. ಸೊ 3 1s 3 100s. ಸೊ ರಿಮೈನಿಂಗ್ ಥಿಂಗ್ 100 into 25 ಎಷ್ಟಾಗತ್ತಪ್ಪ? 2500 divided by 1.25. 1.25. ಸೊ ಎರಡು ಝೀರೋನ ಮಲ್ಟಿಪ್ಲೈ ಮಾಡೋಣ ನ್ಯೂಮರೇಟರ್ ಅಲ್ಲಿ. 100 divided by 100. ಸೊ ಇದೇನಾಗತ್ತೆ? 25 into 10 power 4 divided by 125 ಆಗತ್ತೆ. ಹೌದಾ? ಸೊ 25 divided by 125. 25 1s 25 5s. ಸೊ ಫೈನಲ್ ಆನ್ಸರ್ ನಿಮ್ಗೆ 1/5 into 10 power 4 ಸಿಗತ್ತೆ, ಅಥವಾ 1/5 into 10,000 ಸಿಗತ್ತಾ? 10,000. Am I right? So 5 1s 5 2s 200. So final answer 200 sigate. Magnification is 200. Hence option B is the right answer. Video na pause ಮಾಡ್ಕೊಳ್ಳಿ. We will go to the next question. Next question ಗೆ ಹೋಗೋಣ. So let me erase. ಇದನ್ನ erase ಮಾಡಲಾ? 3 2 1 done. ಪಕ್ಕಾ ಆಯ್ತಾ? Done. So next question ಬರ್ಕೊಳ್ಳಿ. ಸ್ವಲ್ಪ higher level. ಅಷ್ಟೊಂದೇನು ಅಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ higher level. ತುಂಬಾ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆಲ್ಲ. ರೇ ಆಪ್ಟಿಕ್ಸ್ ಅಲ್ಲಿ ಯೂಶಲಿ 2 ಕ್ವಶನ್ ನೀಟಲ್ಲಿ ಬರ್ತಿರುತ್ತೆ. KCT ಅಂತೂ ಒಂದೊಂದ್ಸತಿ 4 ಬಂದಿರೋ ಉದಾಹರಣೆಗಳು ಇವೆ. ಸೊ ಹಾಗಾಗಿ ಸ್ವಲ್ಪ ಲೆಂತಿ ಆಯ್ತು, ಪರವಾಗಿಲ್ಲ. ಆದ್ರೂ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ನಮ್ಮ ಕರ್ನಾಟಕದವರು ಸ್ವಲ್ಪ ಎಡುತ್ತಿದ್ದಾರೆ, ಎಸ್ಪೆಷಲಿ ನೀಟ್ ಎಕ್ಸಾಮ್ ಅಲ್ಲಿ. ಹಾಗಾಗಿ ಒಂಚೂರು ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ, ನೀಟ್ ಎಕ್ಸಾಮ್ ನ ನೀಟಾಗಿ ಬರೀರಿ, ಆಯ್ತಾ? ಓಕೆ, ಸೊ ಇನ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಇನ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್, ಲೆಂತ್ ಆಫ್ ದ ಟ್ಯೂಬ್ is 14 ಸೆಂಟಿಮೀಟರ್. ಲೆಂತ್ ಆಫ್ ದ ಟ್ಯೂಬ್ ಅನ್ನ ನೆನಪಿದೆಯಲ್ಲ? ಅದು ಏನದು ಕಾನ್ವೆಕ್ಸ್ ಲೆನ್ಸ್ 2 ಇರುತ್ತಲ್ಲ, ಆ ಎರಡರ ಮಧ್ಯೆ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ? ಲೆಂತ್ ಆಫ್ ದ ಟ್ಯೂಬ್ ಅಂತ ಕರಿತೀವಿ. ಸೊ ದ ಮ್ಯಾಗ್ನಿಫಿಕೇಶನ್ ಅಥವಾ ಮ್ಯಾಗ್ನಿಫೈಯಿಂಗ್ ಪವರ್ ಅಂತಾನೂ ಕರಿಬಹುದು. ಮ್ಯಾಗ್ನಿಫಿಕೇಶನ್ ಫಾರ್ ರಿಲ್ಯಾಕ್ಸ್ಡ್ ವ್ಯೂ is 25. For relaxed view magnification ಎಷ್ಟಿದೆ? 25 ಇದೆ. The focal length of the eyepiece is eyepiece is 5 centimeter. Find the distance of object. Find the distance of object from objective. ಸೊ ಬೇಕಾದ್ರೆ ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ ಬಂದು 1.5 ಸೆಂಟಿಮೀಟರ್, ಆಪ್ಷನ್ ಬಿ 1.8 ಸೆಂಟಿಮೀಟರ್, ಆಪ್ಷನ್ ಸಿ 2 ಸೆಂಟಿಮೀಟರ್, ಆಪ್ಷನ್ ಡಿ 1.0 ಸೆಂಟಿಮೀಟರ್. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನ ತರೋದಕ್ಕೆ ಟ್ರೈ ಮಾಡಿ. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3 2 1 ಡನ್. ಆಯ್ತಾ? ಟ್ರೈ ಮಾಡಿ ಇನ್ನೊಂದ್ಸತಿ. ಮಾಡ್ಲಾ? ಪಕ್ಕಾ? ಶ್ಯೂರ್? ನಿಮ್ಮ ಆನ್ಸರ್ ಏನಾದ್ರು 1.8 ಆದ್ರೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೋಡೋಣ ಹೇಗ್ ಬಂತು ಅಂತ. ಸೊ ಫಸ್ಟ್ ಆಫ್ ಆಲ್ ಒಂದು ರೇ ಡಯಾಗ್ರಾಮ್ ನ ಕನ್ಸಿಡರ್ ಮಾಡ್ಬಿಡ್ತೀನಿ. ಸೊ ಯಾವ ವ್ಯೂಗೆ ಅಂತ ಹೇಳ್ತಿದ್ರೆ, ಫಾರ್ ರಿಲ್ಯಾಕ್ಸ್ಡ್ ವ್ಯೂ ಅಂದ್ರೆ ಫೈನಲ್ ಇಮೇಜ್ ಇನ್ಫಿನಿಟಿಯಲ್ ಫಾರ್ಮ್ ಆಗುತ್ತೆ ಲೆಫ್ಟ್ ಸೈಡ್. ಸೊ ಇದೊಂದು ಕಾನ್ವೆಕ್ಸ್ ಲೆನ್ಸ್. ಇದನ್ನ ನಾನು ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಗೊತ್ತಿಲ್ಲ. ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಏನಾದ್ರು ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ. So this is focal length of the eyepiece is 5 centimeter ಕೊಟ್ಟಿದ್ದಾರೆ. and ಇನ್ನೇನ್ ಕೊಟ್ಟಿದ್ದಾರೆ? ಮ್ಯಾಗ್ನಿಫಿಕೇಶನ್ ಪವರ್ ಅಥವಾ ಮ್ಯಾಗ್ನಿಫಿಕೇಶನ್ ಅಥವಾ ಆಂಗುಲರ್ ಮ್ಯಾಗ್ನಿಫಿಕೇಶನ್ ಯಾವ್ದಾದ್ರು ಅನ್ಕೋಬಹುದು. 25 ಕೊಟ್ಟಿದ್ದಾರೆ ಯಾವಾಗ? ರಿಲ್ಯಾಕ್ಸ್ಡ್ ಆಗಿ. ಸೊ ಇಲ್ಲೆಲ್ಲೋ ಆಬ್ಜೆಕ್ಟ್ ನ ಇಡ್ತೀವಿ. ನನಗೆ ಈ ಡಿಸ್ಟೆನ್ಸ್ ಗೊತ್ತಿಲ್ಲ, ಆಕ್ಚುಲಿ ಯಾವ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಗೊತ್ತಿಲ್ಲ. ಅದನ್ನೇ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. UO is equals to question mark. We need to find out UO. ಸೊ ಈಗ ಇಲ್ಲಿಂದ ಬರ್ತಕ್ಕಂಥ ಇಮೇಜ್ ಇಲ್ಲೆಲ್ಲೋ ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಇದರಿಂದ ಒಬ್ಟೈನ್ ಆಗ್ತಕ್ಕಂಥ ರೇಸು ಪ್ಯಾರಲಲ್ ಆಗಿರುತ್ತೆ. therefore they never meet. ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಕೂಡ ಇನ್ಫಿನಿಟಿಗೆ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ರಿಲ್ಯಾಕ್ಸ್ಡ್ ಐ. ಸೊ ಈಗ ಇನ್ನೊಂದು ಡೇಟಾ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಈ ಲೆಂತ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಇದನ್ನೇನಂತ ಕರಿತೀವಿ? ದಟ್ ಈಸ್ ಅ ಇಮ್ಯಾಜ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟಿವ್. ಹೌದಾ? ಇಮ್ಯಾಜ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟಿವ್. ಇದನ್ನ ಈ ಲೆಂತ್ ನ ಏನಂತ ಕರಿತೀವಿ? ದಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಫ್ ಐ ಪೀಸ್.
object distance of the eyepiece ಅಲ್ಲ p eyepiece and object distance of the eyepiece and image distance of the objective ಎರಡನ್ನೂ ಆಡ್ ಮಾಡಿದ್ರೆ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ರಿಮೆಂಬರ್ ಇದು ಮ್ಯಾಗ್ನಿಫಿಕೇಶನ್ ಮಾತ್ರ ಸರ್, ಅಲ್ಲಿ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡ್ಬೇಕಾ ಬೇಡ, ಲೆಂತ್ ನ ಹೇಳ್ತಿದ್ದಾರೆ. ಅಂದ್ರೆ VO ಮ್ಯಾಗ್ನಿಟ್ಯೂಡ್ ಪ್ಲಸ್ UE ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಈ ಡೇಟಾನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ತುಂಬಾ ಸಖತ್ತಾಗಿದೆ, ಮಜಾ ಬರುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ. ಹಾಗೆ ನೋಡ್ತಾ ಇರಿ ಏನಾಗುತ್ತೆ ಅಂತ. ಸೊ ಡೇಟಾ ಇನ್ಸಫಿಷಿಯಂಟ್ ಅಂತ ಇನ್ನೊಂದು ಆಪ್ಷನ್ ಇದ್ರೆ ಅದಕ್ಕೆ ಪಟ್ಟಂತ ಹಾಕ್ತಿದ್ವಿ ಅಂತ ಅನ್ಬೇಡಿ. ಸೊ ಲೆಟ್ ಅಸ್ ಸಿ. ಈಗ ಇದು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ಇದು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಈಗ ಇದ್ರ ಇಮೇಜ್ ಇನ್ಫಿನಿಟಿ ಅಲ್ಲಿ ಬರುತ್ತೆ, ಅದನ್ನ ನಾನು ತೋರಿಸಿಲ್ಲ. ಬ್ಯಾಕ್ ಸೈಡ್ ಇನ್ಫಿನಿಟಿಗೆ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ, ಅವು ಪ್ಯಾರಲಲ್ ರೇಸ್ ಆಗಿರುತ್ತೆ. ಸೊ ದೇರ್ಫೋರ್ ದೇ ನೆವರ್ ಮೀಟ್, ಮುಂದ್ಗಡೆಗೂ ಮೀಟ್ ಆಗಲ್ಲ, ಹಿಂದ್ಗಡೆಗೂ ಮೀಟ್ ಆಗಲ್ಲ, ಫೈನಲ್ ಆಗಿ ಇನ್ಫಿನಿಟಿ ಹೋಗುತ್ತೆ. ಸೊ ಡೂ ಒನ್ ಥಿಂಗ್, ಮ್ಯಾಗ್ನಿಫಿಕೇಶನ್ ಫಾರ್ ದ ರಿಲ್ಯಾಕ್ಸ್ಡ್ ಐ ಏನಿದೆ, ಮ್ಯಾಗ್ನಿಫಿಕೇಶನ್ ಫಾರ್ ರಿಲ್ಯಾಕ್ಸ್ಡ್ ಐ ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಯೂಶಲಿ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕೊಡ್ತಾರೆ, ನಾನೇನ್ ಕೊಟ್ಟಿದ್ದೀನಿ ರಿಲ್ಯಾಕ್ಸ್ಡ್ ಐ ಅಂತ ಕೊಟ್ಟಿದ್ದೀನಿ. ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು VO ಡಿವೈಡೆಡ್ ಬೈ UO ಇಂಟು D divided by FE. ಸೊ ಈಗ ಇದ್ರ ವ್ಯಾಲ್ಯೂ 25 ಕೊಟ್ಟಿದ್ದಾರೆ, ನಾವು ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇದು ವ್ಯಾಲ್ಯೂ ಗೊತ್ತು ಬೇಕಾಗತ್ತೆ. ಸೊ ಇದನ್ನ 25 ಇಸ್ ಈಕ್ವಲ್ಸ್ ಟು VO ನನ್ಗೆ ಗೊತ್ತಿಲ್ಲ, ಈ ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ ನನಗೆ, ಡಿವೈಡೆಡ್ ಬೈ UO ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. UO ಇಂಟು 25 ಡಿವೈಡೆಡ್ ಬೈ FE ಏನಿದೆ 5 ಸೆಂಟಿಮೀಟರ್ ಇದೆ, ಹೌದಾ? ಸೊ 5 ಸೆಂಟಿಮೀಟರ್ ಇದೆ. ಸೊ ಡೂ ಒನ್ ಥಿಂಗ್, ಇವೆರಡು ಕ್ಯಾನ್ಸಲ್ ಮಾಡಿ ಇದನ್ನ ಹಾಗೆ ಉಟ್ಕೊಳ್ಳಿ. VO ಡಿವೈಡೆಡ್ ಬೈ UO ಇಸ್ ಈಕ್ವಲ್ಸ್ ಟು 5. ರಿಲೇಷನ್ ಬಿಟ್ವೀನ್ VO ಅಂಡ್ UO ಇಸ್ 5. ಓಕೆ, ಈಗ ಇಲ್ಲಿಂದ ಯಾವುದೋ ಒಂದು ಲೆನ್ಸ್ ಇಂದ ಇಲ್ಲಿಂದ ಫಾರ್ಮ್ ಆಗ್ತಕ್ಕಂಥ ಇಮೇಜ್ ಇನ್ಫಿನಿಟಿಯಲ್ಲಿ ಇರ್ಬೇಕಾದ್ರೆ ಆಬ್ಜೆಕ್ಟ್ ನ ಎಲ್ಲಿಡ್ಬೇಕು? ಅರೆ ಆಬ್ಜೆಕ್ಟ್ ನ ಫೋಕಲ್ ಅಂತಲೇ ಇರ್ಬೇಕು ತಾನೆ. ಇದ್ರೆ ಇಲ್ಲಿಂದ ಫಾರ್ಮ್ ಆಗ್ತಕ್ಕಂಥ ಇನ್ಫಿನಿಟಿ, ಪ್ಲಸ್ ಇನ್ಫಿನಿಟಿ ಆರ್ ಮೈನಸ್ ಇನ್ಫಿನಿಟಿ, ನಾನು ಹೇಳಿದೀನಿ ನೆನಪಿದ್ಯಾ? ಇಮೇಜ್ ಫಾರ್ಮೇಶನ್ ಇನ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ. ಸೊ ನೀವು ಫೋಕಸ್ ಹತ್ರ ಆಬ್ಜೆಕ್ಟ್ ನ ಇಟ್ರೆ ಪ್ಲಸ್ ಇನ್ಫಿನಿಟಿ ಆದ್ರೂ ಇಮೇಜ್ ಫಾರ್ಮ್ ಆಗ್ಬೋದು, ಮೈನಸ್ ಇನ್ಫಿನಿಟಿ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ, ಅರೆ ಸ್ಮಾಲ್ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಮುಂದಕ್ಕೆ ಹೋದ್ರೆ ಇಮೇಜ್ ಇನ್ಫಿನಿಟಿಗೆ ಹೋಗುತ್ತೆ. ಇಲ್ಲಿಂದ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಸ್ವಲ್ಪ ಲೆಫ್ಟ್ ಹೋದ್ರೆ ಇಮೇಜ್ ಮೈನಸ್ ಇನ್ಫಿನಿಟಿಗೆ ಹೋಗುತ್ತೆ. ಸೊ ಬೇಕಾದ್ರೆ ನೀವು ಇದನ್ನ ಪ್ರೂವ್ ಮಾಡ್ಬೋದು. ಸೊ ಫಾರ್ ಐಪೀಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡಿ, ಫೈನಲ್ ಇಮೇಜ್ ಎಲ್ ಫಾರ್ಮ್ ಆಗ್ತಾ ಇದೆ, VE ಇಸ್ ಈಕ್ವಲ್ಸ್ ಟು ಮೈನಸ್ ಇನ್ಫಿನಿಟಿ ತಾನೆ. ನೀವು ಪ್ಲಸ್ ಇನ್ಫಿನಿಟಿ ತಗೊಂಡ್ರು ಅಷ್ಟೇ ಬರುತ್ತೆ. VE ಇಸ್ ಈಕ್ವಲ್ಸ್ ಟು ಮೈನಸ್ ಇನ್ಫಿನಿಟಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ನನಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್, ಫೋಕಲ್ ಲೆಂತ್ ಆಫ್ ದ ಐಪೀಸ್ ಇಸ್ 5 ಸೆಂಟಿಮೀಟರ್. ಸೊ 1 by FE is equals to 1 by V minus 1 divided by UE. So V value ಏನಿದೆ? ಇನ್ಫಿನಿಟಿ ಇದೆ. So this is infinity. UE value is equals to minus 5. ಸೊ FE ವ್ಯಾಲ್ಯೂ 5 ಇದೆಯಲ್ಲ, ಇಲ್ಲಿ ಮೈನಸ್ ಇದೆ. UE is equals to minus 5. ಅದನ್ನೇ ನಾನು ಹೇಳಿದ್ದು. ಸೊ ಆಬ್ಜೆಕ್ಟ್ ನ ಯಾವಾಗ ಪ್ರಿನ್ಸಿಪಲ್ ಫೋಕಸ್ ಲೆಂತ್ ಅಲ್ಲಿ ಇರ್ತವೋ ಇಮೇಜ್ ಇನ್ಫಿನಿಟಿ ಅಲ್ಲಿ ಬರುತ್ತೆ. ಅಂದ್ರೆ ನನಗೆ ಈ ಡಿಸ್ಟೆನ್ಸ್ ಸಿಗ್ಬಿಡ್ತು. ಈ ಡಿಸ್ಟೆನ್ಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಈ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಇದ್ರೆ ಈ ಡಿಸ್ಟೆನ್ಸ್ ಎಷ್ಟಿರುತ್ತಪ್ಪ? ಟೋಟಲ್ ಡಿಸ್ಟೆನ್ಸ್ 14 ಸೆಂಟಿಮೀಟರ್ ಇದೆ. 14 minus 5 ಎಷ್ಟಾಗುತ್ತೆ? 9 ಸೆಂಟಿಮೀಟರ್. ಸೊ ದಿಸ್ ಇಸ್ 9 ಸೆಂಟಿಮೀಟರ್. ಸೊ ಈಗ ಇದು ಸಿಕ್ತು ಅಂದ್ರೆ ನನಗೆ ಇದು ಸಿಗತ್ತೆ. ಸೊ ಇದನ್ನ ತಗೊಂಬಂದ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಖತ್ತಾಗಿ ಮಜಾ ಬಂತಲ್ಲ. ಸೊ ಇನ್ನೂ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಅದಿನ್ನೂ ಸಖತ್ತಾಗಿದೆ ನೋಡಿ ಇಲ್ಲಿ. ಸೊ VO is equals to VO divided by UO is equal to 5. ಸೊ UO is equals to VO divided by 5. VO ವ್ಯಾಲ್ಯೂ ಎಷ್ಟು ಬಂದಿದೆ? 9 ಸೆಂಟಿಮೀಟರ್ ಬಂದಿದೆ. 9 ಡಿವೈಡೆಡ್ ಬೈ 5. ಸೊ ಏನ್ ಬರುತ್ತೆ? 5 1s 5, 1.4 ಉಳ್ಕೊಳ್ಳುತ್ತೆ, ಪಾಯಿಂಟ್ ಇಟ್ಟರೆ 0 ಆಗುತ್ತೆ, 8 ಆಗುತ್ತೆ. ಸೊ 1.8 ಸೆಂಟಿಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಖತ್ತಾಗಿದೆ ಸರ್ ಪ್ರಾಬ್ಲಮ್, ನೋಡಕ್ಕೆ ಕ್ಯೂಟ್ ಆಗಿದ್ರು ಸಖತ್ತಾಗಿದೆ ಪ್ರಾಬ್ಲಮ್. ಸೊ ಇದೇ ತರ ಇನ್ನೊಂದು ಪ್ರಾಬ್ಲಮ್ ನ ಮಾಡೋಣ. ಇದೇ ತರ ಅಲ್ಲ, ಇದು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನ ಮಾಡೋಣ. ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್. ಸೊ 2 ಲೆನ್ಸಸ್ ಇದನ್ನ ಎರೇಸ್ ಮಾಡ್ಲಾ? ನೋಟ್ ಮಾಡ್ಕೊಳ್ಳಿ. 3 2 1 ಡನ್. ಕ್ವಶನ್ ನಂಬರ್ 4 ನೋಡಿ. ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡೋಣ. ದಟ್ ಇಸ್ ಕ್ವಶನ್ ನಂಬರ್ 4, ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. So 2 lenses are given with you. 2 lenses of focal length f1 is equals to 1.25 centimeter and f2 is equals to 5 centimeter are given to you. ನಿಮ್ಮ ಕೈಯಲ್ಲೇ ಒಂದು ಮೈಕ್ರೋಸ್ಕೋಪ್ ನ ಡಿಸೈನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ given to you
It is desired to obtain. It is desired to obtain. It is desired to obtain a compound microscope. Compound microscope of maximum magnification. Maximum magnification of 30. Design ಅಥವಾ what should be the length of microscope. So options ಬೇಕಾದ್ರೆ ಕೊಡ್ತೀನಿ. Option A 11.67, option B 12, option C 10.50, option D 13.67. ಸೊ ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ ತರಿಸೋದಕ್ಕೆ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3 2 1 ಡನ್. ಸೊ ಲೆಟ್ ಅಸ್ ಟ್ರೈ. ನೋಡಿ, ಎರಡು ಲೆನ್ಸ್ ನ ಕೊಟ್ಟಿದ್ದಾರೆ. ಒಂದು ಫೋಕಲ್ ಲೆಂತ್ 1.25 ಇದೆ, ಇನ್ನೊಂದು ಫೋಕಲ್ ಲೆಂತ್ 5 ಸೆಂಟಿಮೀಟರ್ ಇದೆ. It is desired to obtain maximum magnification of 30. What should be the length of the microscope? So ಒಂದು ಸ್ಮಾಲ್ ರೇ ಡಯಾಗ್ರಾಮ್ ನ ಬರ್ದ್ಬಿಡ್ತೀನಿ. ಇದು ಆಬ್ಜೆಕ್ಟಿವ್ ಅನ್ಕೊಳ್ಳೋಣ, ಇದು ಐ ಪೀಸ್ ಅಂತ ಅನ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈಗ ಅದ್ರಲ್ಲಿ ಆಬ್ಜೆಕ್ಟಿವ್ ಯಾವುದು, ಐ ಪೀಸ್ ಯಾವುದು ಆಲ್ರೆಡಿ ಹೇಳಿದ್ದೀನಿ. ಸ್ಮಾಲ್ ಇರ್ತಕ್ಕಂಥದ್ದು ಆಬ್ಜೆಕ್ಟಿವ್, ಜಾಸ್ತಿ ಇರ್ತಕ್ಕಂಥದ್ದು ಐ ಪೀಸ್. ಸೊ ಹಾಗಾದ್ರೆ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಎಷ್ಟಿರಬೇಕು? 1.25 ಇರಬೇಕು. ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಶುಡ್ ಬಿ ಈಕ್ವಲ್ ಟು 5 ಸೆಂಟಿಮೀಟರ್ ಇರಬೇಕು. ಸೊ ಆಸ್ ಪರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ an object, ಇಲ್ಲೊಂದು ಆಬ್ಜೆಕ್ಟ್ ನ ಇಡ್ತೀನಿ. ಇಲ್ಲಿ ಬೆದಿರ್ತಕ್ಕಂಥ ಆಬ್ಜೆಕ್ಟ್ ಇದ್ರ ಇಮೇಜ್ ಇಲ್ಲೆಲ್ಲೋ ಫಾರ್ಮ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಇಮೇಜ್ ಫಾರ್ಮ್ ಡ್ಯೂ ಟು ದಿ ಆಬ್ಜೆಕ್ಟಿವ್. ಈಗ ಇದರ ಇಮೇಜ್ ಎಲ್ಲಿ ಒಬ್ಟೇನ್ ಆಗಬೇಕು? 25 ಸೆಂಟಿಮೀಟರ್ ಅಲ್ಲಿ ಒಬ್ಟೇನ್ ಆಗಬೇಕು. ದ ರೇಸ್ ವಿಲ್ ಬಿ ಡೈವರ್ಜಿಂಗ್ ಅಂಡ್ ಹೆನ್ಸ್ ಯು ಹ್ಯಾವ್ ಟು ಎಕ್ಸ್ಟೆಂಡ್ ಇನ್ ದ ಬ್ಯಾಕ್ ಸೈಡ್ ಸೊ ದಟ್ ಇಲ್ಲಿ ಇಮೇಜ್ ಒಬ್ಟೇನ್ ಆಗತ್ತೆ. ಇದು ವರ್ಚುವಲ್ ಆಗಿರುತ್ತೆ. ಈ ಡಿಸ್ಟೆನ್ಸ್ ಎಷ್ಟಿರಬೇಕು? 25 ಸೆಂಟಿಮೀಟರ್ ಇರಬೇಕು. ಸೊ ದಿಸ್ ಇಸ್ ಅ ಡಿಸೈರ್ಡ್ ಒನ್. ಈ ತರ ನಮ್ಗೆ ಒಂದು ಮೈಕ್ರೋಸ್ಕೋಪ್ ನ ಡಿಸೈನ್ ಮಾಡಬೇಕು. ಈ ಲೆಂತ್ ಎಷ್ಟಿರ್ಬೇಕಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟಿರ್ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ. ಈಗ ಇದನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟಿವ್ ಅಂತ ಕರೆದ್ರೆ ಈ ಡಿಸ್ಟೆನ್ಸ್ ಏನು? ದಿಸ್ ಇಸ್ ದ ಇಮೇಜ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟಿವ್. ಹೌದಾ? ಇಮೇಜ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟಿವ್. ಸೊ ಮತ್ತೆ ಈ ಲೆಂತ್ ಏನು? ವಾಟ್ ಇಸ್ ದಿಸ್ ಲೆಂತ್? ದಿಸ್ ಇಸ್ ದ object distance of the eyepiece and the image distance of the eyepiece 25 centimeter ಕೊಟ್ಟಿದ್ದಾರೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ obtain ಆಗಬೇಕಾದ್ರೆ ಇಮೇಜ್ ಎಲ್ ಫಾರ್ಮ್ ಆಗಬೇಕು 25 ಸೆಂಟಿಮೀಟರ್ ಅಥವಾ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಕ್ಯಾಪಿಟಲ್ ಡಿ ಅವ್ರೇನಾದ್ರು ಕೊಟ್ಟಿದ್ರೆ ಅದನ್ನೇ ತಗೋಬೇಕು. ಸೊ ಅಥವಾ ನಾನು ಬೈ ಡಿಫಾಲ್ಟ್ ಡಿ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ತಗೊಂತ ಇದ್ದೀನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸೊ ಅವ್ರೇನು ಮೆನ್ಷನ್ ಮಾಡಿಲ್ಲ, ಹಾಗಾಗಿ 25 ತಗೊಂತ ಇದ್ದೀನಿ. ಸೊ ಈಗ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಈ ಲೆಂತ್ ಬೇಕು. ಯುಒ ಪ್ಲಸ್ ವಿಒ ಪ್ಲಸ್ ಯುಇ ಲೆಂತ್ ಬೇಕಾಗಿರೋದ್ರಿಂದ ಸೊ ನಾವು ಒಂದೊಂದೇ ಸಾಲ್ವ್ ಮಾಡ್ತಾ ಬರೋಣ. ಹೇಗ್ ಮಾಡೋದಂತ ಒಂದು ಅಪ್ರೋಚ್ ಹೇಳ್ಬಿಡ್ತೀನಿ ನೋಡಿ. ಸೊ ಈ ಲೆನ್ಸ್ಗೆ ಫೋಕಲ್ ಲೆಂತ್ ಇದೆ, ಇಮೇಜ್ ಲೆಂತ್ ಇದೆ, ಇಮೇಜ್ ಡಿಸ್ಟೆನ್ಸ್ ಇದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬಹುದಾ ಯೂಸಿಂಗ್ ದ ಲೆನ್ಸ್ ಮೇಕರ್ ಥಿನ್ ಲೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಮಾಡಬಹುದು. ಸೊ ಬಟ್ ಇದಕ್ಕೆ ಇದು ಅನ್ನೋನು ಇದು ಅನ್ನೋನು, ಬಟ್ ದೇ ಹ್ಯಾವ್ ಗಿವನ್ focal length is 1.25 and also they have given magnification is 30. So magnification for normal adjustment, normal alla maximum magnification m is equals to VO divided by UO into 1 plus D divided by UE. ಫಾರ್ಮುಲಾ ನೆನಪಿದೆ ಅಂತ ಅನ್ಕೊಂತೀನಿ. ಸೊ 1 plus D divided by UE. ಇದರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. 30 is equals to VO divided by UO into 1 plus D value 25 ತಗೊಂತೀನಿ. sorry D U ಅಲ್ಲ FE. I am very sorry. FE. So FE value ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. So this will be 5 ones are 5 5s are 25. So 5 plus 1 6 ಆಗತ್ತೆ. 30 is equals to VO divided by UO into 6. 6 ones are 6 5s are. So VO divided by UO is equals to 6 ಬರ್ತಿದೆ. ಸಾರಿ 6 ಅಲ್ಲ 5 ಬರ್ತಿದೆ ನನಗೆ. ಸೊ ಇದನ್ನೊಂದು ಡಬ್ಬಾ ಅಲ್ಲಿ ಹಾಕಿ ಇಡ್ತೀನಿ. ಸೊ ಡಬ್ಬಾ ಇಕ್ವೇಶನ್ ಅಲ್ಲ, ಸೊ ಒಂದು ಸಪರೇಟ್ ಆಗಿ ಇಡ್ತೀನಿ, ನಂಗೆ ಬೇಕಾಗಿದೆ. ಸೊ ಈಗ VO ಮತ್ತೆ UO ರಿಲೇಷನ್ ಸಿಕ್ಕಿದೆ, ಫೋಕಲ್ ಲೆಂತ್ ಇದೆ, ವಿವೋ ಮತ್ತೆ ಯುಒ ರಿಲೇಷನ್ ಸಿಕ್ಕಿದೆ. ಸೊ ಟ್ರೈ ಟು ಫೈಂಡ್ ಔಟ್ ವಿವೋ ನ ಫೈಂಡ್ ಔಟ್ ಮಾಡಕ್ಕೆ ಹೋಗ್ತೀನಿ. ಸೊ ಈ ಇಕ್ವೇಶನ್ ಇಂದ ಯುಒ ನ ನಾನು ವಿಒ ಡಿವೈಡೆಡ್ ಬೈ 5 ಅಂತ ಬರಿಬಹುದೇನೋ ನೋಡಿ. ಸೊ
So I can write UO is equals to VO divided by 5. So ಈಗ for an objective, objective ಗೆ thin lens formula ನ ಅಪ್ಲೈ ಮಾಡ್ತೀನಿ. 1 divided by FO is equals to 1 divided by VO minus 1 divided by UO. thin lens formula ನ ಅಪ್ಲೈ ಮಾಡ್ತೀನಿ. 1 divided by FO objective ದು ಫೋಕಲ್ ಲೆಂತ್ ಎಷ್ಟಿದೆ 1.25 ಇದೆ. ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 1 divided by 1.25 1 divided by VO ನಮ್ಗೆ ಅದೇ ಬೇಕಾಗಿರೋದು, ಹಾಗೆ ಇರ್ಲಿ. ಸೊ ಡಿವೈಡೆಡ್ ಮೈನಸ್ 1 divided by UO ವ್ಯಾಲ್ಯೂ ಏನು VO divided by 5 ಅಲ್ಲ, ಮೈನಸ್ VO divided by 5. ಯಾಕೆ ಅಂದ್ರೆ ಸೊ ಇದು ಲೆಫ್ಟ್ ಸೈಡ್ ಇರುತ್ತೆ, ಈ ಡಿಸ್ಟೆನ್ಸ್ ಲೆಫ್ಟ್ ಸೈಡ್ ಇರುತ್ತೆ. ಸೈನ್ ಕನ್ವೆನ್ಷನ್ ಪ್ರಕಾರ ಇದೇನಾಗುತ್ತೆ VO ನ ಮೈನಸ್ VO divided by 5 ತಗೋಬೇಕು. ಆಲ್ರೆಡಿ ಮೈನಸ್ ಇದೆ, ಪ್ಲಸ್ ಆಗುತ್ತೆ. VO divided by 5 ನ್ಯೂಮರೇಟರ್ ಗೆ ಹೋಗುತ್ತೆ ಫಾರ್ ಅನ್ ಆಬ್ಜೆಕ್ಟಿವ್. ಸೊ ನೋಡಿ 5 by VO ಪ್ಲಸ್ 1 by VO ಏನಾಗುತ್ತೆ 6 divided by VO ಆಗತ್ತೆ. ಅಥವಾ VO is equals to 6 into 1.25. ಹೌದಾ? ಯಾ, ಕರೆಕ್ಟ್ ಆಗಿದೆ. ಸೊ 6 into 5 is 33 ಇಲ್ಲಿ ಕ್ಯಾರಿ ಆಗತ್ತೆ. 6 2s are 12 plus 3 15 1 ಇಲ್ಲಿ ಕ್ಯಾರಿ ಆಗತ್ತೆ, 5 ಇಲ್ಲಿ ಬರುತ್ತೆ. ಸೊ 6 1s are 6, ಇಲ್ಲಿ 7 ಇದೆ, 7.50 ಬರುತ್ತೆ. ಸೊ ಯಾವುದು ಇದು ನಾ ಹೇಳ್ತಿರೋದು, ಈ ಡಿಸ್ಟೆನ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 7.50 ಬರುತ್ತೆ. ನಮ್ಗೆ ಈ ಡಿಸ್ಟೆನ್ಸ್ ಬೇಕು. ಸೊ ಈ ಡಿಸ್ಟೆನ್ಸ್ ಬೇಕು ಅಂದ್ರೆ ಇಮ್ಯಾಜ್ ಡಿಸ್ಟೆನ್ಸ್ 25 ಇದೆ, ಮೈನಸ್ 25 ಪ್ಲಸ್ 25 ಅಲ್ಲ, ಮೈನಸ್ 25 ಇದೆ. ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದಿಸ್ ಡಿಸ್ಟೆನ್ಸ್ ಫಾರ್ ಅನ್ ಐ ಪೀಸ್. ಫಾರ್ ಅನ್ ಐ ಪೀಸ್ 1 by FE is equals to 1 by VE minus 1 divided by UE. So what is the focal length of the eyepiece? 1 divided by 5, that is equals to 1 divided by object distance as to minus 25. ಬರೀ 25 ಅಲ್ಲ, minus 25. ಯಾಕಂದ್ರೆ ವರ್ಚುವಲ್ ನಮಗೆ ಒಬ್ಟೈನ್ ಆಗೋದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ, ಅದಕ್ಕೆ ಪಾಯಿಂಟ್ ಟು ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ minus 25 ಹಾಕೋಬೇಕು. minus 1 divided by UE ವ್ಯಾಲ್ಯೂ ಅದು ನನ್ಗೆ ಗೊತ್ತಿಲ್ಲ, ಹಾಗಾಗಿ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. 1 divided by UE LHS ತಗೊಂಡ್ರೆ that is equals to 1 divided by 25 with negative sign minus 1 divided by 5. 1 divided by UE is equals to, so minus 5 minus 25 ಏನಾಗುತ್ತೆ minus 30 divided by 5 into 25. So 5 1s are 5 6 are. UE value ಏನ್ ಬರುತ್ತೆ, UE is 25 divided by 6 with negative sign. So 6 1s are 6 4s are 24 ಒಂದು ನಿಮಿಷ. UE ಬೇಕಾಗಿತ್ತಲ್ಲ, UE ವ್ಯಾಲ್ಯೂ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದೆ, 5 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನ, 1.25 ಬಂದಿತ್ತು, 7.50 ಬಂದಿದೆ. ಯಾ, ಕರೆಕ್ಟ್ ಆಗಿ ಬರ್ತಿದೆ. 6 4s are 24, ಇಲ್ಲಿ 1 ರಿಮೈಂಡರ್ ಇರುತ್ತೆ, ಪಾಯಿಂಟ್ ಇಟ್ರೆ 0 ಆಗತ್ತೆ. 1s are 6 ಮತ್ತೆ 4 ರಿಮೈಂಡರ್ ಆಗುತ್ತೆ 6. I think it will continue. 4.166 continue ಆಗುತ್ತೆ. So let us take 4.16. So this distance ಇದೇನಿದು UE is equals to 4.16 negative sign. So negative sign ಏನ್ ಇಂಡಿಕೇಟ್ ಮಾಡುತ್ತೆ, it indicates the sign convention. So ಈ ಡಿಸ್ಟೆನ್ಸ್ ನಮ್ಗೆ ಆಲ್ರೆಡಿ ಬಂದಿದೆ 7.50 ಬಂದಿದೆ, ಮತ್ತೆ ಈ ಡಿಸ್ಟೆನ್ಸ್ ಎಷ್ಟು ಬರ್ತಿದೆ 4.16 ಬರ್ತಿದೆ. ಎರಡನ್ನೂ ಆಡ್ ಮಾಡಿದ್ರೆ that is what called as the length of the microscope. So that is 7.50 plus 4.16. ನೋಡಿ ಮ್ಯಾಗ್ನಿಟ್ಯೂಡ್ ಮಾತ್ರ ಆಡ್ ಮಾಡಿ, ಇಲ್ಲಿ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಬೇಡಿ, ಯಾಕಂದ್ರೆ ನಮ್ಗೆ ಈ ಲೆಂತ್ ಬೇಕಾಗಿರೋದು. ಇಲ್ಲಿ ಸೈನ್ ಕನ್ವೆನ್ಷನ್ ಇನ್ನ ಮೈನಸ್ ಏನ್ ಇಂಡಿಕೇಟ್ ಮಾಡಿದ್ರೆ ಲೆನ್ಸ್ ಇಂದ ಲೆಫ್ಟ್ ಸೈಡ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಸೊ ದಿಸ್ ವಿಲ್ ಬಿ 7 plus 11 4 11.66. So therefore the option A is the right answer. So that's it for this video. So ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. That's it. ಅಷ್ಟೇ ಈ ವಿಡಿಯೋಗೆ. ಮುಂದಿನ ವಿಡಿಯೋಲಿ we will talk about telescope. ಸೊ ಆದಷ್ಟು ಇನ್ನೂ ಸ್ವಲ್ಪ ಕ್ವಶನ್ಸ್ ನ ಟ್ರೈ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.